ಎಸ್ ವೀಕ್ಷಕರೇ ನಮಸ್ಕಾರ. ಇದರದ ಸ್ಪೆಷಲ್ ಡಿಬೇಟ್ಗೆ ಸ್ವಾಗತ. ನಾನು ಸಂಗೀತ. ಇನ್ನೇನು ಲೋಕ ಸಮರಕ್ಕೆ ಕ್ಷಣಗಳನ್ನೇ ಆರಂಭವಾಗಿದೆ. ಇನ್ನೂ 3 ದಿನಗಳ ನಂತರ ಉತ್ತರ ಕರ್ನಾಟಕದ ಭಾಗದಲ್ಲಿ ಲೋಕಸಭಾ ಚುನಾವಣೆಗೆ ದಿನಗಳು ಶುರುವಾಗಲಿದೆ. ದಕ್ಷಿಣ ಭಾಗದಲ್ಲಿ ಈಗಾಗಲೇ ಚುನಾವಣೆ ನಡೆದಿದ್ದು, ಕರ್ನಾಟಕದ ಉತ್ತರ ಭಾಗದಲ್ಲಿ ಮಾತ್ರ ಚುನಾವಣೆ ಬಾಕಿ ಇದೆ. ಈ ಚುನಾವಣೆ ಬಗ್ಗೆ ಈಗ ಪ್ರಸ್ತುತ ರಾಜ್ಯದಲ್ಲಿರುವಂತಹ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಬಗ್ಗೆ ಸಾಮಾಜಿಕ ಚಿಂತಕರು ಏನೆಲ್ಲ ಹೇಳ್ತಾರೆ ಈ ಡಿಬೇಟ್ನಲ್ಲಿ ಕೇಳೋಣ ಬನ್ನಿ. ಮೊದಲನೇದಾಗಿ ಈ ಡಿಬೇಟ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾನೆ ರಮೇಶ್ ಪಾಟೀಲ್ ಅವರಿಗೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮತ್ತೋರ್ವ ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಬಸವರಾಜ್ ದಾನಮ್ಮನ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ಸರ್, ವೆಲ್ಕಮ್ ಟು ಪ್ರೋಗ್ರಾಮ್. ಸರ್, ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ. ಹಾಗಾದ್ರೆ ಭಾರತದಲ್ಲಿ ಇಷ್ಟು ಚುನಾವಣೆಗಳು ನಡೆದ್ರೂ ಸಹ ಮತದಾರ ಪ್ರಭುಗಳ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಇಲ್ಲಿನ ಸ್ಥಿತಿಗತಿಗಳಿಗೆ ಕಾರಣ ಏನು, ಯಾವೆಲ್ಲ ಪಕ್ಷಗಳು ದೇಶಕ್ಕೆ ಏನೆಲ್ಲ ಕೊಡುಗೆಗಳನ್ನ ನೀಡಿದ್ದಾವೆ ಅಂತ ನಮ್ಮೊಟ್ಟಿಗೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ. ಬರೀ ಅವರೊಟ್ಟಿಗೆ ಮಾತನಾಡೋಣ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆ ಇದು ಯಾವ ಮಟ್ಟದಲ್ಲಿ ನಡೆದಿದೆ, ಯಾವ ವಿಷಯಕ್ಕೆ ತಗೊಂಡು ಹೋಗ್ತಾರ ಅನ್ನೋ ಚರ್ಚೆ ಆಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಕೋಮುವಾದ, ದೇವರು ಅಭಿವೃದ್ಧಿ ಕಡೆ ಒಂದು ಯಾವ ಪಕ್ಷನೂ ಗಮನ ಕೊಡ್ತಾ ಇದೆ. ಇದು ಭಾಳ ನಮ್ಮ ಮತದಾರ ಕಡೆಯಿಂದ ನನಗೂ ಕೂಡ ನಾನು ಕೂಡ ನೊಂದಿರ್ತಕ್ಕಂಥ ವ್ಯಕ್ತಿ. ಅಭಿವೃದ್ಧಿ ಮಾಡ್ತಿದ್ದೀನಿ. ಮ್ಯಾನಿಫೆಸ್ಟೋ ಅನ್ನೋದು ಎದಕ್ಕೆ ತಯಾರು ಮಾಡ್ತಿರ್ತೀವಿ, ಸುಮ್ಮನೆ ಹಾಳೆಗಳಲ್ಲಿ ಬಿಡಿಸೋದಾಗಲ್ಲ. ಹಾಗಾಗಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ, ಆಮೇಲೆ ಜನರ ಏಳಿಗೆ, ಜನರ ಮೂಲಭೂತ ಸೌಕರ್ಯದ ಬಗ್ಗೆ ಎಲೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಬಿಟ್ಟು ಧರ್ಮ, ಒಂದು ಪಕ್ಷ, ಒಂದು ಇಶ್ಯೂ ತಗೊಂಡು ಎಲೆಕ್ಷನ್ ಮಾಡಕ್ಕಾಗ್ತಿದ್ದಾರೆ. ಇದು ಮತದಾರರ ಕಡೆಯಿಂದ ನಾನು ಕೂಡ ತಪ್ಪಂತ ಹೇಳ್ತಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಚುನಾವಣೆ ಮಾಡ್ಬೇಕಂತ ನೀವು ಹೇಳುದು ಸರ್? ಸ್ವಇಚ್ಛೆಯಿಂದ ಅವ್ರನ್ನ ಮತದಾರರಿಗೆ ಸರಿಯಾದ ರೀತಿಯಿಂದ ಆಲೋಚನೆ ಒಳಪಡ್ತೀವಿ. ನಿರಂಕುಶ ಮತಗಳಾಗಬಾರ್ದು. ಒಂದು ಪಕ್ಷದ ಉಚ್ಚಾಟನ ಅದೇನಂದ್ರೆ ಸುಳ್ಳನ್ನು ಹೇಳಿ ಅದು ಸತ್ಯ ಅಂತೇಳಿ ಬಿಂಬಿಸಿ ಇದ್ರ ಮೇಲೆ ನಾವು ಮತ ಕೇಳ್ತೀವಿ ಅನ್ನೋದು ಮಾತ್ರ ಮಾಡ್ಬೇಕು. ನಮ್ಮ ದೇಶದಲ್ಲಿ ನಿರುದ್ಯೋಗ ಎಷ್ಟಾಯಿತು, ಶಿಕ್ಷಣ ಮಟ್ಟ ಯಾವ ಮಟ್ಟದಲ್ಲಿ ಇರಬೇಕು, ಆರೋಗ್ಯ ಪರಿಸ್ಥಿತಿ ಏನು, ಇದನ್ನೆಲ್ಲ ನೋಡ್ಬೇಕಾಗತ್ತಲ್ಲ. ನಮ್ಮ ಮೇಲೆ ಒಂದಲ್ಲಿ ಇವರು ತಾರತಮ್ಯ ಮಾಡ್ತಾರಲ್ಲ, ಶಿಕ್ಷಣದಾಗಲಿ ಆರೋಗ್ಯದಾಗಲಿ ಸಮಾನತೆ ಮಾಡಲಿ ನೋಡೋಣ. ಏನೇ ಒಂದು ಪಕ್ಷ ಆಗಲಿ, ನಮ್ಮ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಏನು ಮಾಡಲ್ಲ. ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದರಲ್ಲಿ ಇವರು ತಪ್ಪುಗಳು ಮಾಡಾಕಿದ್ದಾರೆ. ಪಕ್ಷ ಅಂದ್ರೆ ಒಂದು ಇಲೆಕ್ಷನ್ ಅನೌನ್ಸ್ ಆಗಿ ಒಂದು ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಅದು ಸರ್ಕಾರನ ಆಗುತ್ತೆ. ಈಗಿನ ಬಡದಲ್ಲಿ ಹೆಂಗದಂತ ಸರ್ಕಾರ ಅಂದರೆ ಆ ಕಡೆ ನೋಡಿದ್ರೆ ಬಿಜೆಪಿ ಸರ್ಕಾರನ ಅಂತಾರೆ, ಮೋದಿ ಸರ್ಕಾರನ ಅಂತಾರೆ. ಈ ಕಡೆ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಯಾವ ರಾಜ್ಯ ಸರ್ಕಾರ ಅನ್ನಲ್ಲ, ಸಿದ್ದರಾಮಯ್ಯ ಸರ್ಕಾರ ಅಂತ. ಇದು ತಪ್ಪಲ್ವ? ಕಾಂಗ್ರೆಸ್ ಸರ್ಕಾರನ ಅಂತ ಇದು ತಪ್ಪು. ನಮಗೆ ಒಂದು ಪಕ್ಷನ ಇರಲಿ, ಪಕ್ಷ ಇಲ್ಲಿ ಚುನಾವಣೆ ಗೆಲ್ಲೋರಿಗೆ ಅಷ್ಟೇ. ಒಂದು ಸರ್ಕಾರ ಫಾರ್ಮ್ ಆದಮೇಲೆ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಅನ್ನೋದು ಒಂದು ನಿಯಮಗಳು ತರಬೇಕು. ಮತದಾರರಿಗೆ ದ್ವಂದ್ವ ಸೃಷ್ಟಿ ಮಾಡ್ತಾರೆ, ಅಂದ್ರೆ ಒಡೆದಾಡುವ ನೀತಿಯನ್ನು ಸೃಷ್ಟಿ ಮಾಡ್ತಾರೆ. ಇದು ತಪ್ಪು ಸರ್. ಇವಾಗ ಅವ್ರು ಹೇಳ್ತಿದ್ದಾರೆ, ಒಂದು ಪಕ್ಷ ಕೋಮುವಾದಗಳನ್ನ ಮತ್ತು ಈ ಜಾತಿಗಳನ್ನ ಹಿಡ್ಕೊಂಡು ಚುನಾವಣೆಯನ್ನ ನಡೆಸ್ತಾ ಇದೆ. ಅದರ ಆಧಾರದ ಮೇಲೆ ಕೋಮು ಗಲಭೆಗಳನ್ನ ರಾಜ್ಯದಲ್ಲಿ ಸೃಷ್ಟಿಸಿ ಮತಗಳನ್ನ ಪಡಿತಾ ಇದ್ರಂತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಯಾಕೆ ಸುಳ್ಳು ಅಂತಂದ್ರೆ 70 ವರ್ಷ ಅದನ್ನ ಮಾಡ್ಕೊಂಡು ಬಂದಾರ. 70 ವರ್ಷ ಮಾಡಿದ್ರೆ ಅನ್ನ ಹೋಗ್ತಾರೆ ಸರ್. ನಾವೆಲ್ಲ ಈಗ 10 ವರ್ಷ ಮಾಡಕಂತ ಆಮೇಲೆ ಅಭಿವೃದ್ಧಿ ಕಂಡತ್ತ ದೇಶ. ಮೋದಿ ಬಂದಾಗ ನಾವೆಲ್ಲಿದ್ವಿ, ಏನು ಈಗ ಏನಾಗೈತೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅದು ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಮೋದಿ ಬಂದ್ಮೇಲೆ ಅಭಿವೃದ್ಧಿ ಕಂಡಿದೆ ಅಂತ ಹೇಳ್ತೀರಾ? ಏನೇನು ಅಭಿವೃದ್ಧಿ ಆಗಿದೆ ಹಾಗಾದ್ರೆ? ರೈತರ ಅಕೌಂಟ್ ನೇರವಾಗಿ ಅಕೌಂಟಿಗೆ ರೊಕ್ಕ ಬಂದತ್ತೆ, ದುಡ್ಡು ಬರುತ್ತೆ. ಆಮೇಲೆ ಆಯುಷ್ಮಾನ್ ಮಾಡಿದಾರ, 5 ಲಕ್ಷ ಬರುತ್ತೆ ನೇರವಾಗಿ. ಆಮೇಲೆ ಮೊನ್ನೆ ರಾಮ ಮಂದಿರ ಮಾಡಿದ್ರು. ಇದು ಇಡೀ ತಲೆತಲಾಂತರದಿಂದ ಇದ್ದೇ ಇಲ್ಲ. ಅದು ಮೊನ್ನೆ ಮೋದಿ ಮಾಡಿದ್ರು. ಮತ್ತೆ ಅಲ್ಲಿ ಜಮ್ಮು ಕಾಶ್ಮೀರದಾಗ 3 ತೆಗೆದ್ರು. ಮತ್ತೆ ಮೋದಿ ಬಂದಾಗ ಮಾಡಿದ್ರಲ್ಲ, ಇದು 70 ವರ್ಷ ಇವ್ರು ಏನ್ ಮಾಡಿದ್ರು? ಇವಾಗ ಅವ್ರು ಹೇಳ್ತಿರೋದು 10 ವರ್ಷದಲ್ಲಿ ಭಾರತ ಅಭಿವೃದ್ಧಿಯನ್ನ ಕಾಣ್ತಾ ಇದೆ, 10 ವರ್ಷದಲ್ಲಿ ಬಗೆಹರಿದಂತಹ ಐತಿಹಾಸಿಕ ಸಮಸ್ಯೆಗಳು ಬಗೆಹರಿದಿದೆ ಅಂತ ಅವ್ರು ಹೇಳ್ತಿರೋದು. ಹಾಗಾದ್ರೆ ಇನ್ನು 70 ವರ್ಷದಲ್ಲಿ ಈ ಪಕ್ಷಗಳು ಯಾವುದು ಹಾಗಾದ್ರೆ ಇನ್ನು ಯಾವ ಅಭಿವೃದ್ಧಿನೂ ಮಾಡಿಲ್ವಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಕಾಂಗ್ರೆಸ್ ಮಾಡಲ್ಲ, ಬಟ್ ಈ ಮಾಡಿರ್ತಕ್ಕಂಥ ವ್ಯವಸ್ಥಿತವಾಗಿ ಹೇಳ್ಬೇಕಾಗುತ್ತೆ. ತಪ್ಪು ಸಂದೇಶ ಹೋಗ್ಬಾರ್ದು ಮತದಾರರಿಗೆ. ಡ್ಯಾಮ್ಗಳು ಎಲ್ಲಿ ನಿರ್ಮಾಣ ಆದವು,
ಇವರ ವರ್ಷದಲ್ಲಿ ನಿರ್ಮಾಣ ಆಗುವ ಒಂದು ಮಾಡಿದ್ದಾರೆ ಇವರು. ಇರತಕ್ಕಂಥ ಖಾಸಗಿ ಸಂಸ್ಥೆಗಳಿಗೆ ಇವ್ರು ಏನು ಮಾಡ್ಬೇಕು, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾಡಿದ್ರು. ಸಾರ್ವಜನಿಕ ಸಂಸ್ಥೆಗಳು ಒಂದು ಬಿಟ್ಟಿದ್ದ 23 ಸಂಸ್ಥೆಗಳನ್ನು, ಸಾರ್ವಜನಿಕ ಸಂಸ್ಥೆಗಳನ್ನು ಪ್ರೈವೇಟೈಸೇಷನ್ ಮಾಡಿ, ಪ್ರೈವೇಟೈಸೇಷನ್ ಆಗ್ತಕ್ಕಂಥ ಅಲ್ಲಿ ಆಗ್ತಕ್ಕಂಥ ವಿಷಯಗಳೇನು ಇದ್ರ ಬಗ್ಗೆ ನೋಡ್ಬೇಕಲ್ಲ. ಜನಸಾಮಾನ್ಯರಿಗೆ ಬರ್ತಕ್ಕಂಥ ಆದಾಯನ ತಗೊಂಡೋಗಿ ಕೆಲವೇ ಕೆಲವಿಷ್ಟು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಟ್ಟ ಪರಿಸ್ಥಿತಿ ಏನಾಗುತ್ತೆ, ನಮ್ಮ ದೇಶದ ಪರಿಸ್ಥಿತಿ ಇದು ಬೇಕಲ್ಲ. ಈ ರಾಮ ಮಂದಿರ ಅಂತ ಹೇಳಿ ವಿಷಯ ಹೇಳಿದಲ್ಲ, ಇದು ಇವತ್ತಿನ ನಿನ್ನೆದಲ್ಲ, 1986ರಿಂದ ಚಲೋ ಇರ್ತಕ್ಕಂಥದ್ದು. ಇದು ಕೋರ್ಟ್ ಡಿಕ್ಲೇರೇಷನ್ ಇತ್ತು, ಸುಪ್ರೀಂ ಕೋರ್ಟ್ ಡಿಕ್ಲೇರೇಷನ್ ಮಾಡಿ ಅವರು ಪ್ರತಿಯೊಬ್ಬರು ರಾಮ ಮಂದಿರಕ್ಕೆ ಭಕ್ತಾದಿಗಳ ದೇಣಿಗೆ ಕೊಟ್ಟರು, ರಾಮ ಮಂದಿರ ನಿರ್ಮಾಣ ಆಯಿತು. ಇದರಲ್ಲಿ ಮೋದಿ ಪಾತ್ರ ಏನು? ಯಾಕೆ ಬಗೆಹರಿಲ್ಲ ಅಂತ ಕೇಳ್ತದೆ. 70 ವರ್ಷ ಯಾಕೆ ಬಗೆಹರಿಲ್ಲ, 10 ವರ್ಷ ಯಾಕೆ ಬಗೆಹರಿತಿರೋದು? ಅದು ಕೋರ್ಟಿಗೆ ಹೋದ್ಮೇಲೆ ನಮ್ಮ ಯಾರೋ ಎಂಟರ್ಫಿಯರ್ ಆಗಕ್ಕೆ ಬರಲ್ಲ. 70 ವರ್ಷ ಬಗೆಹರಿಲ್ಲ ಈಗ ಯಾಕೆ ಬಗೆಹರಿತಿರೋದು? ಕೋರ್ಟಿಗೆ ನಾವು ಪ್ರಶ್ನೆ ಮಾಡಕ್ ಬರಲ್ಲ. ಆಮೇಲೆ 70 ವರ್ಷ ರೋಡ್ ನ್ಯಾಷನಲ್ ಹೈವೇ ಯಾವ ಸರಿ ಇದ್ದಿಲ್ಲ. ಯಾಕೆ ಇದ್ದಿರ್ಲಿಲ್ಲ? ಎಲ್ಲೋ ನ್ಯಾಷನಲ್ ಹೈವೇ ನೀವೇ ಕ್ರೆಡಿಟ್ ತಗೋತೀರಿ. ನ್ಯಾಷನಲ್ ಹೈವೇ ನೀವೇ ಕ್ರೆಡಿಟ್ ತಗೋತೀರಿ, ಹಂಗಾರೆ ಫ್ರೀ ಮಾಡ್ರಿಲ್ಲ. ಟೋಲ್ ಪ್ರೈಸ್ ಯಾಕೆ ಮಾಡ್ತೀರಿ? ಫ್ರೀ ಮಾಡ್ರಿಲ್ಲ. ಅಲ್ಲ ಮೇಡಮ್, ಅದ್ ಹೆಂಗ್ ಫ್ರೀ ಮಾಡಕ್ ಬರ್ತೀರಿ? ಹೆಂಗ್ ಮಾಡಕ್ಕೆ ನೀವೇ ಕ್ರೆಡಿಟ್ ತಗೋತೀರಿ. ಈಗ ಅವ್ರು ಹೇಳ್ತಿರೋದು ಇರ್ತಕ್ಕಂತ ಎಲ್ಲಾ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ಕೊಳ್ತಾ ಹೋದ್ರೆ ಅಭಿವೃದ್ಧಿ ಹೇಗಾಗುತ್ತೆ ಅಂತ ನೀವ್ ಹೇಳ್ತಿದ್ರೆ. ಈಗ ಇಷ್ಟು ಇತಿಹಾಸದಲ್ಲಿ ಇರದೇ ಇರ್ತಕ್ಕಂತಹ ಒಂದು ರೀತಿಯ ವ್ಯವಸ್ಥಿತವಾದಂತಹ ಅಪ್ಗ್ರೇಡೆಡ್ ರಸ್ತೆಗಳು ಬಂದಿದೆ ಅಂತ. ಹಾಗಾದ್ರೆ ಅಪ್ಗ್ರೇಡೆಡ್ ರಸ್ತೆಗಳು ಹಿಂದೆ ಇರ್ಲಿಲ್ವಾ? ಒಂದು ಸಾಮಾನ್ಯರಿಗೆ ಗೋಲ್ ಸಿಗುತ್ತಿಲ್ಲ, ಶುಗರ್ BP ಗುಳಿಗೆ ಏನು ಸಿಗುತ್ತಿಲ್ಲ. ಈಗ ಜನಸಾಮಾನ್ಯರಿಗೆ ಕೈ ನಡ್ಕಂತ ಒಂದು ಜನೌಷಧ ಓಪನ್ ಆಗಿದೆ. ಮಾಡ್ಬೇಕಾಯ್ತಲ್ರಿ, ಗಣೇಶ್ ಸರ್ ಮಾಡ್ಬೇಕಾಯ್ತಲ್ಲ, ಯಾಕೆ ಮಾಡಲ್ಲ? ಯಾಕೆ ಮಾಡ್ಬೇಕಾಯ್ತು? ಗಣೇಶ್ ಸರ್ ಅವರು ಸಾಮಾಜಿಕ ಗಣೇಶ್ ಸರ್ ಯಾಕೆ ಮಾಡಿಲ್ಲ? ಯಾಕೆ ಮಾಡಿದ್ರೆ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ರಿ. ಕಾಂಗ್ರೆಸ್ ಗಣೇಶ್ ಸರ್ ಮಾಡ್ಬೇಕಾಯ್ತು, ಯಾಕೆ ಮಾಡಿಲ್ಲ? ಆಯ್ತು, ನೀವು ನೋಡಿ, ಕಾಂಗ್ರೆಸ್ನವರು ಒಂದ್ ಸ್ವಲ್ಪ ಏನಾದ್ರು ಸರಿಯಾದ ರೀತಿಯಿಂದ ಆಡಳಿತ ಮಾಡಿಲ್ಲ ಅಂತ ಇಟ್ಕೊಂಡ್ರೆ ನಿಮ್ಗ ಸರ್ಕಾರ ಕೈ ಕೊಡುತ್ತೆ. ಜನಪರ ಏನಕ್ಕಾರಲ್ಲ, ಅದಾದ್ರು ನಿಮ್ಗ ಮತ ನೀಡಿ ಬಹುಮತದಿಂದ ಹೆಚ್ಚಿನ ಬಹುಮತದಿಂದ ಕೊಟ್ಟರು. ನೀವು ಮಾಡ್ತಕ್ಕಂಥ ಹಗರಣಗಳೇನು? ಎಲೆಕ್ಟ್ರಲ್ ಬಾಂಡ್ ಮೂಲಕ ಮೊನ್ನೆ ಸುಪ್ರೀಂ ಕೋರ್ಟ್ನ ಚಿಮಾರಿ ಆಗ್ತಾರ ನಿಮಗೆ. ಎಲೆಕ್ಟ್ರಲ್ ಬಾಂಡ್ ಅಂದ್ರೆ ಏನು? ಅದು ಯಾತಕ್ಕೋಸ್ಕರ ತಮ್ಮಂದ್ರಿ? ಕರಪ್ಷನ್ ಲೀಗಲೈಸ್ ಮಾಡಕ್ ತಗೊಂಡ್ಬಂದಿರ್ತಕ್ಕಂಥ ಬಾಂಡ್ ಅಂತೇಳಿ ಚಿಮಾರಿ ಆಗ್ತಾನೆ. ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ? ಎಷ್ಟು ಎಲೆಕ್ಟ್ರಲ್ ಬಾಂಡ್ ಅನ್ನ ಕಲೆಕ್ಟ್ ಮಾಡಿದ್ರಿ? ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ, ಜನರ ಮುಂದೆ ಇರ್ಬೇಕಲ್ಲ, ಬೇಕಲ್ಲ ಇದು. ನೀವು ಟ್ಯಾಕ್ಸ್, ಟ್ಯಾಕ್ಸಬಲ್ ಪರ್ಸನ್, ನಾನ್ ಟ್ಯಾಕ್ಸ್, ನನ್ನ ಟ್ಯಾಕ್ಸ್ ಅಲ್ಲಿ ಇರ್ತಕ್ಕಂಥ ಹಣ ಎಲ್ಲಿ ಹೋಯ್ತು? ಬೇಕಲ್ಲ ಅದು. ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಇಷ್ಟು ಅಭಿವೃದ್ಧಿಗಳಾಗ್ಯಾವು ನಮ್ಮ ಸರ್ಕಾರದೊಳಗ, ನಾವು ಇಷ್ಟು ಮಾಡಿದ್ದೀವಿ, ಜನಕ್ಕೆ ಎಷ್ಟು ತಲುಪಿಸಿದ್ದೀವಿ ಅಂತ ಹೇಳ್ರಲ್ಲ. ಆಯುಷ್ಮಾನ್ ಭಾರತ ಮಾಡಿದ್ರೆ ಅದು ಎಷ್ಟು ಕೊಳ್ಳೆ ಮಾಡ್ತೀರಿ? ಅದು ಯಾಕೆ ಇನ್ಶೂರೆನ್ಸ್ ಮಾಡಿದ್ರಿ? ಅದನ್ನ ಸರ್ಕಾರ ಆಸ್ಪತ್ರೆಗಳು ಕಟ್ಟಿದ್ರೆ ಇಷ್ಟು ಮೇಲ್ದರ್ಜೆಗೆ ಏರಿಸಿಲ್ಲ. ಇದು ಭಾರತದಲ್ಲಿ ಅಭಿವೃದ್ಧಿ ಕಾಣಿಸ್ತಕ್ಕಂಥ ವ್ಯವಸ್ಥೆ ಇದು. ಯಾವುದೋ ಒಂದು ಇದೇನು ಇನ್ಶೂರೆನ್ಸ್ ಮಾಡಿಸಿ ಆ ಇನ್ಶೂರೆನ್ಸ್ ಕಂಪ್ನಿ ಬೆಳೆಸೋದಲ್ಲ. ನೀವು ಮಾಡ್ತಕ್ಕಂಥದ್ದು ಪ್ರತಿ ರಂಗದೊಳಗೆ ಕಾರ್ಪೊರೇಟ್ ಸಂಸ್ಥೆಗಳನ್ನು ಬೆಳೆಸಂತ 30% ಕಾರ್ಪೊರೇಟ್ ಟ್ಯಾಕ್ಸ್ಗಳು ಇದ್ದಿದ್ದರೆ 22% ತಗೊಂಡಿಲ್ಲ. ಇದನ್ನ ಯಾವ ಮಟ್ಟದಲ್ಲಿ ಹೇಳ್ತೀವಿ? ಮೇಡಮರ, ಮೋದಿ ಅವರು ಬಂದಾಗ ದೇಶಕ್ಕೆ ಯೋಧರಿಗೆ ಫಸ್ಟ್ 70 ವರ್ಷ ರಕ್ಷಣೆ ಇದ್ದಿಲ್ಲ. ಈಗ ರಕ್ಷಣೆ ಕೊಟ್ಬಿಟ್ಟ. ಈಗ ಅವ್ರ ರಕ್ಷಣೆ ಕೇಳಿ ದಿನ ಕೂಡ್ತಿಲ್ರಿ ಅವ್ರಿಗೆ. ಇದನ್ನ ದಯವಿಟ್ಟು ಅನ್ಬಾರ್ರಿ, ಅವ್ರಿಗೆ ದಿನ ಕೂಡೇ ಇದ್ದಿಲ್ಲ ಅವ್ರಿಗೆ. ನೋಡ್ರಿ, ಅವ್ರು ಇಲ್ಲೇ ಬೈತು, ಇಲ್ಲೇ ಸಾಯ್ತಿದ್ವಿ, ಇಲ್ಲ ಸಾಯ್ರ ಕೇಳ್ರಿ. ನಮ್ಮ ದೇಶದಲ್ಲಿ ಯೋಧರ ಬಗ್ಗೆ ಮಾತಾಡ್ತಿರಲ್ಲ, ಮಾತಾಡಕ ನೀವು ನೈತಿಕತೆ ಉಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಏನು 40 ಮಂದಿ ಯೋಧರು ಸತ್ತಲ್ಲ, ಅದಕ್ಕೇನು ಕ್ರೆಡಿಟ್ ಕೊಡ್ತೀವಿ ನೀವು? ನಾವು ಮಾಡಿದ್ವಿ, ಯುದ್ಧ ಮಾಡಿದ್ವಿ. ಮಾಡಿ ಏನ್ ಮಾಡಿದ್ರಿ? ಮಾಡಿದ್ರಿ ಮೇಡಮ್. ಎಲ್ಲಿ ಮಾಡಿದ್ರಿ? ಕಾಶ್ಮೀರದ ಮೇಲೆ ಮಾಡಿದ್ವಿ. ನಾನು ಮಾಧ್ಯಮಕ್ಕೆ ಬಂದಿರ್ತಕ್ಕಂಥ ಭೂಕಂಪ ಆಗಿರ್ತಕ್ಕಂಥದ್ದು ಎಣೆಗಳನ್ನ ತಗೊಂಡ್ಬಂದು ಅದನ್ನ ಚಿತ್ರೀಕರಣ ಮಾಡಿ ಬಿಟ್ಟಿರ್ತಾರೆ. ಈಗ ನಾನು ಹೇಳ್ದಲ್ರಿ, ಇದು ಮಾಧ್ಯಮದವರು ತೋರ್ಸಾರ. ನಿಮ್ಮ ಮಾಧ್ಯಮದಲ್ಲಿ ಕೆಲವಷ್ಟು ಮಾಧ್ಯಮದಲ್ಲಿ ತೋರ್ಸ್ಯಾರ, ಕೆಲವಷ್ಟು ಮಾಧ್ಯಮಗಳು ತೋರಿಸಿಲ್ಲ. ಅದನ್ನ ನಾನು ನೋಡಿದ್ದೀನಿ ಕಣ್ಣಲ್ಲಿ. ಇದು ಅಕ್ಷಮ್ಯ ಅಪರಾಧ. ಸತ್ಯಪಾಲ್ ಮಲಿಕ್ ಯಾರು? ಸತ್ಯಪಾಲ್ ಮಲಿಕ್ ಯಾರು? ಅವ್ರು ನಮ್ಮ ನಿಮಗೆ ಸಾಮಾನ್ಯ ಜನನ? ಒಬ್ಬ ರಾಜ್ಯ ಪಾಲರಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿರ್ತಕ್ಕಂಥವ್ರು ಅವರೇ ಬಂದು ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಇದಕ್ಕೆ ಬಗ್ಗೆ ಮಾತಾಡೋಣ ಇವ್ರನ್ನ. ಇದು ಮೋದಿ ಲೋಕನ ಹೇಳ್ತಾರಲ್ಲ. ನೋಡ್ರಿ ಮೇಡಮ್, 40 ಮಂದಿ ಯೋಧರ ಮೇಲೆ ರಾಜಕಾರಣ ಮಾಡಿದ್ರಲ್ಲ, ಇದು ತಪ್ಪು ಸರಿನಾ? ಮೇಡಮ್, ಕಾಂಗ್ರೆಸ್ ಆಪಾದನೆ ಮಾಡೋದು ಎಲ್ಲ ಸುಳ್ಳು ಸೃಷ್ಟಿ. ಗ್ಯಾರಂಟಿ ಅಂತ ಮಾಡಿದ್ರೆ ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಏನಿಲ್ಲ. ರಾಜ್ಯದೆಲ್ಲ ನಷ್ಟದಾಗೈತಿ. ಸುಮ್ನೆ ಇವ್ರ ಮುಂದೆ ಆ ಗ್ಯಾರಂಟಿ ಕೊಡ್ತೀನಿ, ಈಗ ನೋಡ್ರಿ ಯಾರು 1 ಲಕ್ಷ ಏನೋ ಹೆಣ್ಮಕ್ಳಿಗೆ ನಾಳೆ ನಾವು ಅಧಿಕಾರ ಕೊಡ್ತೀನಿ, ಬರೋದಿಲ್ಲ ಅಂದ್ರೆ
ನೀವೇ ಬರ್ಲಿ, ಬರಂಗಿಲ್ಲ ಬಂದು ಕೊಡ್ತಾರೆ. ದೇಶದ ಮೇಲೆ ಆಗ್ತಕ್ಕಂಥ ಸಾಲಗಳು ಎಷ್ಟು, ಸಾಲದ ಹೊರೆ ಎಷ್ಟು? ಅಲ್ರಿ ಮೇಡಮ್, ನಮ್ಮ ದೇಶದ ಮುಖ್ಯ ಪ್ರಧಾನಮಂತ್ರಿ ಬದಲಿ ದೇಶಕ್ಕೆ ಹೋದ್ರ ವಿಷ ತಗೋಬೇಕಾಯ್ತ. ಈಗ ಹಂಗಿಲ್ಲ, ಅವ್ರ ಫಸ್ಟ್ ನಿಮ್ಮ ಬಾನಕಂತಾರೆ ಅವರು. ಬಿಫೋರ್ ಅವ್ರಿಗೆ ವಿಷಾನ ರದ್ದು ಮಾಡಿತ್ತು, ಅಮೆರಿಕ ವಿಸಾ ರದ್ದು ಮಾಡಿತ್ತು, ಕೊಡ್ಲಿಲ್ಲ, ಬೇರೆ ಕಳಿಸಿದ್ರು. ಈಗ ಅವ್ರ ಕೇಳ್ತಾರಲ್ರಿ, ನಮ್ಮ ಭಾರತ ದೇಶ ವೀಸಾ ಎಲ್ಲ ಹೆಂಗ್ ಹೋಗಕ್ಕಾಗತ್ತೆ? ವೀಸಾ ಕೊಡದೆ ಹೆಂಗ್ ಹೋಗಕ್ಕಾಗತ್ತೆ? ಹಾಗಾದ್ರೆ ಪ್ರಧಾನಮಂತ್ರಿ ಆಗಿದ್ದು ಕೊಟ್ಟಿದ್ದು ಮೊದಲು ಸಿಎಂ ಆದ ದಾಖಲೆ ತೋರ್ಸನ್ರಿ ಇವ್ರನ್ನ. ಸುಮ್ಮನೆ ಈಗ ಇದು ಸುಳ್ಳುಗಳನ್ನ ವಾಸ್ತವ ಅಂತ ಮಾಡ್ರೆ ನಮ್ ಜನ. ಇದು ಅಲ್ಲ. ಈ ರಾಮ ಮಂದಿರ ಮಾತಾಡಿದ್ರಲ್ಲ, ಅದೇ ನಮಗೆ ಬಹಳ ವಿಜ್ಞಾನ ಚಂದ ಹೇಳ್ತನ್ರಿ. ಯಾವ ದೇಶದಲ್ಲಿ ಶಾಲಾ ಕಾಲೇಜುಗಳ ಮಳೆಯಿಂದ ಸೋತಿರ್ತಾವೋ ಆ ದೇಶ ಹೇಳಿಕೆ ಆಗೋದಿಲ್ಲ. ಯಾವ ದೇಶದಲ್ಲಿ ಮಸೀದಿ ಮಂದಿರಗಳು 70 ವರ್ಷ ಆಗಿದೆ ದೇಶದ ಹೇಳಿಕೆ ಅಲ್ಲ. ನೀವೆಷ್ಟು ಡ್ಯಾಮ್ ಕಟ್ಟಿದ್ರೆ ಹೇಳ್ರಿ ನೋಡೋಣ. ಈಗ ಅಧಿಕಾರದಲ್ಲಿ ನೀವು ಕಟ್ರಿ, ಮುಂದೆ ನಾವು ಕಟ್ತೀವಿ. ಅಧಿಕಾರ ಮಾಡಿದ್ರಿ, ಮೆಟ್ರೋ ಮಾಡಿದ್ವಿ, ರೈಲು ಮಾಡಿದ್ವಿ, ಎಲ್ಲ ಮಾಡಿದ್ರಿ. ಏನ್ ಮಾಡಿಬಿಟ್ಟು ಮೆಟ್ರೋ ಮೊದಲು 2 ನಗರಗಳಲ್ಲಿ ಮಾತ್ರ ಇದ್ದು, ಇತ್ತೀಚೆಗೆ 5-6 ನಗರಗಳಿಗೆ ಮೆಟ್ರೋ ಅಭಿವೃದ್ಧಿನ ಪಡ್ಕೊಳ್ತಿದೆ. ಹೌದು, ಸಾಮಾನ್ಯರಿಗೆ ಮಾಡಕಂತೀವಲ್ಲ. ಈಗ ಅಡಿಗೆ ಮಾಡಿದ್ರಿ, ಈಗ ಮಾಡಕತ್ತೀವಿ. ಎಲ್ಲಿ ಮಾಡಿ ಶಿವಮೊಗ್ಗ ಮಾಡಕತ್ತೀವ್ರಿ. ಮಾಡ್ಕೊಂತ ಅಂತ ಬರ್ತೀವಿ. ಇದೊಂದು ಅಧಿಕಾರ ಕೊಟ್ಟರೆ ಪೂರ ಮಾಡ್ತೀವಿ ಏನ್ರಿ? ಈಗ ನೀವು ಹೇಳಿದ್ರೆ ಆಯುಷ್ಮಾನ್ ಭಾರತ್ ಇಂದ ಬರೀ ಇನ್ಸೂರೆನ್ಸ್ ಕಂಪನಿಗಳು ಉದ್ಧಾರ ಆಗಿದೆ. ಹಾಗಾದ್ರೆ ಆಯುಷ್ಮಾನ್ ಭಾರತ್ ಇಂದ ಯಾವ ಬಡವರು ಇದನ್ನ ಬೆನಿಫಿಟ್ ಪಡ್ಕೊಂಡಿಲ್ವಾ? ಹಾಗಾದ್ರೆ ಕೆಲವಿಷ್ಟು ಕೊರೋನಾ ಟೈಮ್ನಲ್ಲಿ ಏನಾಯ್ತು? ಕರೆಕ್ಟ್ ಬೆಡ್ ಸಿಗಲಿಲ್ಲ, ಅವರಿಗೆ ಆಕ್ಸಿಜನ್ ಸಿಗಲಿಲ್ಲ, ಮತ್ತೆ ಅದಕ್ಕೂ ಕೋರ್ಟ್ನ ಇಂಟರ್ಫಿಯರ್ ಆಯ್ತು. ಮೊನ್ನೆ ನೋಡಿ ಬೆಳೆ ಪರಿಹಾರ ಕೇಳಿದಂದ್ರೆ ಎಷ್ಟು ಕೂಡ ಉತ್ತರ ಕೊಟ್ಟರು. ಆಮೇಲೆ ಕೋರ್ಟ ಇಂಟರ್ಫಿಯರ್ ಆಯ್ತು. ಅವಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಕೇಳಿ ನೋಡಿನಿ, ಇಲ್ಲೇ ಕುಂತಿದ್ದೀನಿ, ಇವ್ರಿಗೆ ಬೆಳೆ ಪರಿಹಾರ ಬೇಕೋ ಬೇಡ, ಅದು ಬೇಗ ಜನಗಳ ಬಗ್ಗೆ ಕಾಳಜಿ ಇರ್ತಂದ್ರ ನಮ್ ಕರ್ನಾಟಕ ಅಂತ ಬಂದ ಎಲ್ಲರೂ ಬಂದ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೇಡಮ್. ಯಾಕಂದ್ರೆ 2 ವರ್ಷ ಕೊರೋನಾ ಬಂದು ಕೊರೋನಾ ಎಫೆಕ್ಟ್ ಇದ್ದಾನ ಕೊಡಕ್ಕಾಗಿದ್ದಾನ. ಇನ್ನು ಮ್ಯಾಕಂತ ಎಲ್ಲ ಬಜೆಟ್ ಬರ್ತಾವ ಕೊಡ್ತಾರೆ. ಬೆಲೆ ಏರಿಕೆ ಯಾಕೆ ಮಾಡಿದ್ರಿ? ಬೆಲೆ ಏರಿಕೆ ಅನಿವಾರ್ಯ ಅದ. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಆಗಿದ್ರೆ, ಹಾಗಾದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲೂ ಬೆಲೆ ಏರಿಕೆ ಆಯ್ತಲ್ಲ. ಹಾಗಾದ್ರೆ 5 ರೂಪಾಯಿ ಇದ್ದಂತ ಬಾಂಡ್ಗಳು 200 ರೂಪಾಯಿ 500 ರೂಪಾಯಿ ಆದ್ವು. ಹಾಗಾದ್ರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹಾಗಾದ್ರೆ ಮೇಲೆ ಹೊರೆ ಹಾಕಬಾರ್ದು, ಅವ್ರನ್ನ ಉಸಿರಾಟಕ್ಕೆ ಬಿಡ್ಬೇಕು. ಸುಮ್ಮನೆ ಕುತ್ತಿಗೆ ಹೆಚ್ಚಿಗೆ ಉಸಿರು ಕಟ್ಟಿಸೋ ವಾತಾವರಣ ಮಾಡಬಾರ್ದು ಇವರು. ಒಂದು ಸರ್ಕಾರ ಆಗ್ಲಿ ಜನಪರ ಯೋಜನೆಗಳನ್ನ ತಂಬರಿ ನೋಡೋಣ. ಅದಕ್ಕೆ ನಾನು ಏನೇ ಒಂದು ಸರ್ಕಾರ ಆಗ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇವ್ರು ಆ ತರ ಮಾಡಂಗಿಲ್ಲ. ತಮಗೆ ಬೇಕಾಗಿರ್ತಕ್ಕಂಥ ಕಾನೂನನ್ನು ತಿದ್ದುಪಡಿ ಮಾಡಿಕೊಳ್ತಾರೆ ಇವರು. ಇದು ತಪ್ಪು. ಈಗ ನೋಡಿ ಐಟಿ ರೇಡ್ ಮಾಡ್ತಕ್ಕಂಥ ಇವರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು, ಕೆಲವು ಪಕ್ಷದಲ್ಲಿ ಇರ್ತಕ್ಕಂಥವ್ರು ರೇಡ್ ಆಗ್ತಾವು. ಅವ್ರು ಬಹುಕೋಟಿ ಆರೋಪಗಳು ಸಿಗಾತಾರೆ ಅಂತಾರೆ. ಆಮೇಲೆ ಬಿಜೆಪಿ ಹೋದ ತಕ್ಷಣ ಅವ್ರಿಗೆ ಒಂದು ಒಳ್ಳೆ ಹುದ್ದೆ ಕೊಟ್ಟು ಅವ್ರು ಕ್ಲೀನ್ ಶೀಟ್ ಮಾಡ್ತಾರೆ. ಇದು ಯಾವ ಅಂದ್ರೆ ಇಡಿ ಐಟಿಗಳನ್ನ ಪ್ರೈವೇಟ್ ಸಂಸ್ಥೆಗಳನ್ನ ಇವ್ರು ತಮ್ಮ ಬಳಕೆಗಾಗಿ ಬಳಕೆ ಮಾಡ್ಕೊಂಡಿರ್ತಾರೆ. ನಮ್ಮ ಮೇಲೋಟ ಕಂಡು ಆ ರೀತಿ ಯಾವ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ? ಅಜಿತ್ ಪವಾರ್ ಅವರು. ಯಾರು? ಅಜಿತ್ ಪವಾರ್. ಮತ್ತೆ ಅವ್ರು ಬಹುಕೋಟಿ ಆರೋಪದಲ್ಲಿ ಸಿಕ್ಕಂಡ್ರು. ಆಮೇಲೆ ಎಷ್ಟೋ ಕೆಲವು ಜನಗಳದಾರಲ್ರಿ, ಅಜಿತ್ ಪವಾರ್ ಅಂತವ್ರು ಆಗಿರ್ಬೋದು. ಆಮೇಲೆ ಇವರು ಯಾರು ನವೀನ್ ಜಿಂದಾಲ್ ಅವರಾಗಿರ್ಬೋದು. ಮತ್ತೆ ಇವರೆಲ್ಲ ಯಾರು? ಸುರೇಂದ್ರ ಅಧಿಕಾರಿ, ನಾರಾಯಣ್ ಠಾಣೆ, ಅಶೋಕ್ ಚವ್ಹಾಣ್. ಇವರೆಲ್ಲ ಸಿಕ್ಕಾಕೊಂಡ ಮೇಲೆ ಬಿಜೆಪಿ ಹೋದ್ರಲ್ಲ, ಕ್ಲೀನ್ ಶೀಟ್ ಆಗೋದ್ರ ಬಗ್ಗೆ ಮಾತಾಡಿದ್ರಿ ಇವ್ರನ್ನ. ಈಗ 58 ರೂಪಾಯಿ ಅವಾಗ ಇವ್ರು ಕಾಂಗ್ರೆಸ್ ಸರ್ಕಾರ ಬಿಟ್ಟು ಹೋದಾಗ 14ರಾಗ 58 ರೂಪಾಯಿ ಒಂದು ಡಾಲರ್ ಇತ್ತು. ಈಗ ಎಷ್ಟಾಗಿದೆ ಮಾತಾಡೋಣ್ರಿ. 83 40 ಆಗೈತಲ್ಲ, ಇದ್ರ ಬಗ್ಗೆ ಮಾತಾಡೋಣ್ರಿ. ಪೆಟ್ರೋಲ್ 55 ರೂಪಾಯಿ ಡೀಸೆಲ್, 73 ರೂಪಾಯಿ ಪೆಟ್ರೋಲ್ ಇದ್ದಾಗ ಇವ್ರು ಸ್ಟ್ರೈಕ್ ಮಾಡಿದ್ರು. ಈಗ ಮಾಡಲ್ರಿ. ಈಗ ಮೇಡಮ್ ಕ್ರೂಡಲ್ಲಿ ಏನಾದ್ರು ಜಾಸ್ತಿ ಇದೆ. ಬಿಜೆಪಿ ಸರ್ಕಾರ ಬರಕನ ಕರ್ನಾಟಕದ ಬರಕನ ದೀಪೋರು ಒಂದು ಗರ್ಭಿಣಿ ಮಹಿಳೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಬಂಡಿ ಕಡೆಯಿಂದ ಹೋಗ್ಬೇಕು. ಬಿಜೆಪಿ ಸರ್ಕಾರ ಬಂದ ಮ್ಯಾಗ 112 ಬಂತು. ಮನೆ ಬಾಗಿಲಿಗೆ ಡಾಕ್ಟರ್ ಬರ್ತಾರೆ. ಒಂದೊಂದು ಯಾವಾಗ ಯಾಕೆ ಮಾಡಿದ್ರಿ? ಕಾಂಗ್ರೆಸ್ ಯಾಕೆ ಮಾಡಿಲ್ಲ? ಕೇಳ್ರಿ ಇವ್ರಿಗೆ ಯಾಕೆ ಕಾಂಗ್ರೆಸ್ ಮಾಡಿದ್ರಿ ಅಂತ ಅಂತಾರಲ್ರಿ. 112 ಯಾವಾಗ ಐತೇನ್ರಿ? ಇಟ್ಟು ಸರ್ ಗೌರ್ಮೆಂಟ್ ಸರ್ ಇಲ್ಲೇ ರಾಜ್ಯ ಸರ್ಕಾರದಲ್ಲಿ 112 ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲ. ನಾವು ಎತ್ತು ತೋರಿಸ್ತಕ್ಕಂಥ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅವ್ಯವಹಾರ ಬಗ್ಗೆ ಎಲ್ಲ ಬಿಜೆಪಿ ಎಲೆಕ್ಟ್ರಾನ್ ಬಾಂಡ್ ಮೂಲಕ ಎಷ್ಟು ನಿಮ್ಗೆ ಪಕ್ಷಕ್ಕೆ ಮಾಡಿದೆ, ಅದರಲ್ಲಿ ಲೀಗಲೈಸ್ ಅಂತ ಕರಪ್ಷನ್ ಲೀಗಲೈಸ್ ಮಾಡಕೊಟ್ಟಿರಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೆ. ಇದಕ್ಕೇನೆ ಆಮೇಲೆ ಚೀನಾ ಕಾಲ ಕರ್ಕೊಂಡ್ಬರ್ತೀವಿ ಬರುತ್ತಾನ. ಚೀನಾದ ಬಗ್ಗೆ ಮಾತಾಡ್ರಿ. ಚೀನಾದ ಬಗ್ಗೆ ಮಾತಾಡ್ರಿ. ಪಾಕಿಸ್ತಾನ ಬರುತ್ತೆ, ಥೈಲ್ಯಾಂಡ್ ಬರುತ್ತೆ.
ಸೋನಮ್ ವಾಂಗ್ ಅವರು ಹೇಳ್ತಾರೆ 400 ಚದರ ಅಡಿ ಕಿಲೋಮೀಟರ್ ಅಕ್ವೈರ್ ಮಾಡ್ಕೊಂಡ್ರ ಬಂದ್ರೆ ರೆಕಾರ್ಡ್ ಸಮೇತ ತೋರ್ಸ್ನಂತ ಹೇಳ್ತಾರ ಮಾಧ್ಯಮ ಯಾಕೆ ಇವ್ರು ಇದು ಮಾಡ್ತಾರ ಮುಚ್ಚಿರ್ತಾರೆ ಇವರು ಶುದ್ಧ ಸುಳ್ಳು. ಈಗೇನಪ್ಪ 40 ಮಂದಿ ಯೋಧರ ಮೇಲೆ ನೀವು ರಾಜಕಾರಣ ಮಾಡಿರಲ್ಲ ಅದನ್ನ ಇದನ್ನ ತಗೊಂಡು ನಾವು ಅವ್ರ ಏನ್ 40 ಮಂದಿ ಯೋಧರದಾಗ ಏನ್ ಲಡಕ್ನಾಗ ಮಾಡಿದ್ರಲ್ಲ ಮಾಡಿದ ಮೇಲೆ ನಾವು ಏನ್ ಪ್ರತ್ಯುತ್ತರ ಕೊಡ್ಬೇಕು ನಾವು ಅವಾಗ ಕೊಟ್ಬಿಟ್ಟಿವಿ ನಾವು ಅಲ್ಲೇ ಮೋದಿ ಅವ್ರ ಮೇಲೆ ಮಾಡಿಸಿದ್ರೆ ಬರಬಾರ್ದಲ್ಲಿ ಎಲ್ಲ ಬಗ್ಗೆ ಮಾತಾಡ್ರಿ ಜನಪರ ಯೋಜನೆಗಳ ನಾವು ಏನ್ ಅಭಿವೃದ್ಧಿ ಮಾಡಿ ಇವು ತಪ್ಪ ಸರಿ ರಾಜಕಾರಣ ಮಾಡ್ತಕ್ಕಂಥ ತಪ್ಪು ಸರಿ ಕರೆಕ್ಟ್ ಅಂದ್ರೆ ಎಲ್ಲರೂ ಮಾಡಿಬಿಟ್ರೆ ನೀವೇ ಯಾಕೆ ಕರೆಕ್ಟ್ ಅದ ಅಂತ ಕೇಳ್ರಿ ಮೇಡಮ್ ನೀವು ಒಂದು ಸರ್ಕಾರಿ ಹಾಸ್ಪಿಟಲ್ ಐತಿ ಸ್ವಚ್ಛತೆ ಸುತ್ತತೆ ಇರಲಿಲ್ಲ ಅದಕ್ಕೆ ನಾವೇನ್ರ ಖಾಸಗೀಕರಣ ಮಾಡತ್ತಪ್ರಿ ಮಾಡ್ಬೇಕಾಗ ಎಲ್ಲರೂ ದುಡ್ಡು ಕಟ್ಟಕ್ಕಾಗಲ್ಲ ಬೀದಿ ಹಣ ಆಗಲಿ ನಿಮ್ ಉದ್ದೇಶ ಏನದಲ್ಲ 2 ವರ್ಗ ಬದುಕನ್ನ ಈ ವೇ ಹೊಂಟಿತಂದ್ರ 2 ವರ್ಗ ಬದುಕನ್ನೋದು ಇವ್ರ ಕಾನ್ಸೆಪ್ಟ್ ಅದ ರೀ. ಒಂದು ಶ್ರೀಮಂತ ವರ್ಗ, ಒಂದು ಬಡ ವರ್ಗ, ಮಧ್ಯಮ ವರ್ಗ ಸರ್ವನಾಶ. ಈಗಿನ ಡಾಟಾ ತಂದು ನೋಡಿದ್ರೆ 1,83,000 ಜನರ ನಮ್ಮ ಪೌರತ್ವ ತೋರದ ಬೇರೆ ದೇಶಕ್ಕೆ ಹೋಗ್ಯಾರ. ಇದ್ರ ಬಗ್ಗೆ ಮಾತಾಡೋದ್ರಿ ನೋಡೋಣ. ಹಂಗಿದ್ರೆ ಬೇರೆ ದೇಶದಿಂದ ಯಾರು ಭಾರತಕ್ಕೆ ಬಂದಿಲ್ವಾ? ಹಂಗ ಬರೋದಲ್ರಿ. ರೂಢೀಕರಣ ಮಾಡಿರ್ತಕ್ಕಂಥವ್ರು ಅಲ್ಲಿ ಹೋದ ತಕ್ಷಣ ಪೌರತ್ವ ಕೊಡಲ್ಲ. ಅಲ್ಲೇ 100 ಕೋಟಿ 1000 ಕೋಟಿಯಲ್ಲಿ ಬಂಡವಾಳ ಹೋಗ್ಬೇಕು. ಅವ್ರು ಹೋಗಿರ್ತಕ್ಕಂಥ ಸಾಮಾನ್ಯ ಜನ ಹೋಗೋದಲ್ಲ, ಅವ್ರು ಬರೋದಲ್ಲ. ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಇಲ್ಲೇ ಇದ್ಕೊಂಡು ನಮ್ಮ ಭಾರತ ಈಗ ನೋಡ್ರಿ ಅಂತಾರಾಷ್ಟ್ರೀಯ ಮೋದಿ ಎಷ್ಟು ಪವರ್ಫುಲ್ ಅದ ಮೇಡಮ್. ಮೊನ್ನೆ ಒಂದು ದೇಶದಾಗ ಯುದ್ಧ ನಡೀತದೆ. ಮೋದಿ ಒಂದು ಫೋನ್ ಮಾಡ್ರೆ ಆ ಯುದ್ಧ 2 ದೇಶದ ಯುದ್ಧ ಯಾಕೆ ಮಾತಾಡ್ತೀರಿ? ಅಸಹ್ಯ ಪವರ್ಫುಲ್ ಯಾಕೆ ಮೇಡಮ್? ಅದನ್ನ ಇಸ್ರೇಲ್ ಮತ್ತೆ ರಷ್ಯಾ ಇದೆ. ಒಂದೇ ಫೋನ್ ಮಾಡಿದ್ರಿ ಸ್ಟಾಪ್ ಮಾಡಿದ್ರು, ವಿರಾಮ ಕೊಟ್ಟರು. ಇದು ಬಹಳ ಆಕ್ಷೇಪ. ಅದು ಮೋದಿ ಪವರ್ಫುಲ್ ಅಂತ ಅದೇ ಇಂಡಿಯಾ ತಕ್ಕಂತದ ಏನು ಸುಮ್ಮನೆ ಈ ಮನಮೋಹನ್ ಸಿಂಗ್ ಮಾಡಿಲ್ಲ, ರಾಜೀವ್ ಗಾಂಧಿ ಮಾಡಿಲ್ಲ, ಯಾರು ಸುಮ್ಮನೆ ರೀ ಇಂತ ಎಮೋಷನಲ್ ಜನಗಳ ತಲೆ ಮೇಲೆ ಹೇಳಿ ಇದು ವಾಸ್ತವ ಅಂತ ಹೇಳಿ ವಾಸ್ತವ ಏನಿದೆ ಅದು ಇವ್ರು ನಮ್ಸಾಕೈತಾರೆ ಜನ. ಹಂಗಿದ್ರೆ ಓಕೆ, ಹಾಗಾದ್ರೆ ಇದೆಲ್ಲ ನಂಬಿಕೆ ಅವ್ರು ಬಿಜೆಪಿ ಅವರು ಮಾಡ್ತಾರೆ, ಒಂದು ಕಟ್ಟು ಕತೆ ಅಂತಾರೆ ಇಟ್ಕೊಳ್ಳ. ಹಾಗಾದ್ರೆ ವಾಸ್ತವ ಏನಿದೆ ಸರ್? ವಾಸ್ತವ ನೋಡಿ ಅಭಿವೃದ್ಧಿ ಬೇಕಾಗಿದೆ. ನಾನು ಟ್ಯಾಕ್ಸ್ ಕಟ್ತೀನಿ. ಓಕೆ, ಟ್ಯಾಕ್ಸ್ ಮರುತ್ತರವಾಗಿ ಏನ್ ಬರ್ಬೇಕು? ಟ್ಯಾಕ್ಸ್ ಕೊಟ್ರಲ್ಲ ಮೊನ್ನೆ ತಾನೆ 3,468 ಕೋಟಿ. ಎಷ್ಟು ನಾವು ಟ್ಯಾಕ್ಸ್ ಕಟ್ಟತಕ್ಕಂಥದ್ದು ಬೆಳ ಪರಿಹಾರ NDRF ಮಾಡತಕ್ಕಂಥ ವರದಿ ಪ್ರಕಾರ ಕೊಡ್ಲೇಬೇಕಾಗಿರ್ತಕ್ಕಂಥ. ಹೌದು, ಕೊಡ್ಲೇಬೇಕು. ದ್ರೋಹ ಮಾಡಿದವರು ಯಾಕೆ ಇವರು ಈ ತರ ಪಾಲನ ಬರ್ಬೇಕಾಗಿದ್ದ ಬರ್ಬೇಕಾಗಿಲ್ಲ. ಇವ್ರು ಬಿಜೆಪಿ ಅಂಡ್ ಕಾಂಗ್ರೆಸ್ ಇಷ್ಟು ವಾದ ಮಾಡ್ಕೊಂಡ್ ಬರ್ಲಿದ್ದು ನಮ್ಮ ಜನದ್ದು. ಇದು ಬೇರೆ ಇರೋದಲ್ಲ, ನಮ್ಮ ಜನಕ್ಕಾಗಿರ್ತಕ್ಕಂಥ ಎಲ್ಲರೂ ಬಂದಾಗಬೇಕು ಈ ವಿಷಯ ಬಂದಾಗ. ಅದಕ್ಕೆ ನಮಗೆ ತಿಳಿದ ಮಟ್ಟಿಗೆ ಕೇಂದ್ರ ಸರ್ಕಾರ ಮತದಾಯ ಧೋರಣೆನ ತೋರಿಸುತ್ತಾ. ಅದಕ್ಕೆ ಇಂಥ ಕೋಮುವಾದಿ ಕೇಂದ್ರ ಸರ್ಕಾರ ಬೇಡ. ದಯವಿಟ್ಟು ಮತದಾರರಲ್ಲಿ ಅರ್ಥ ಮಾಡ್ಕೊಳ್ಳೋದು. ಇಂಥ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರಗಳನ್ನ ಕಿತ್ತು ಎಸಿಬೇಕು ಅಂತೇಳಿ ನಮ್ಮ ಇದು ದೇಶಕ್ಕೆ ವಿನಾಶಕಾರಿ ಅಂತೇಳಿ ಇವ್ರು ಹೇಳ್ತಾರೆ. ಪ್ರಕಾರ ಪ್ರಭುತ್ವರು ಯಾರು? ನಿರ್ಮಲಾ ಸೀತಾರಾಮನ್ ಗಂಡ ಅವರಲ್ಲ, ಅವ್ರು ಹೇಳ್ತಾರಲ್ಲ ಇಂಥ ಸರ್ವಾಧಿಕಾರಿ ಮೋದಿ ಸರ್ಕಾರ ಮರಳಿ ಬಂತಂದ ದೇಶ ವಿನಾಶಕಾರಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾತಾಡಂದ್ರಿ ಅವ್ರನ್ನ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಾಗಾದ್ರೆ ಮೋದಿ ಬಂದ್ರೆ ದೇಶಕ್ಕೆ ವಿನಾಶಕಾರಿ ಅಂತ. ಹಾಗಾದ್ರೆ ಮೋದಿ ಅವರು ದೇಶಕ್ಕೆ ಏನು ಮಾಡಿಲ್ವಾ? ಒಬ್ರು ಕಾಂಗ್ರೆಸ್ ಅಂದ್ರೆ ಏನಾಗತ್ತಂದ್ರೆ ಈಗ ಗೆಲ್ತಾರ, ಒಳ್ಳೆ ಮೋದಿ ದೇಶದ ಅಭಿವೃದ್ಧಿ ಎಲ್ಲ ಕಟ್ಟಕತ್ರಿ. ಇಲ್ಲ ಮಾತಾಡ್ಬಿಡ್ರಲ್ಲ, ಅವರು ಕಾಂಗ್ರೆಸ್ನವರು ಅಲ್ಲ, ಒಬ್ಬ ಆರ್ಥಿಕ ತಜ್ಞರು ಹೇಳ್ತಾರೆ ವಿನಾಶಕಾರಿ ಅಂತ. ಇದು ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ. ಎಲ್ಲಿದ್ರಿ ಮೇಡಮ್? 70 ವರ್ಷ ಎಲ್ಲಿದ್ರಿ ಕಾಂಗ್ರೆಸ್ ಅವರು? 70 ವರ್ಷ ಎಲ್ಲಿದ್ರಿ ಕಾಂಗ್ರೆಸ್? ಎಲ್ಲಿದ್ರಿ ಅಧಿಕಾರ ಮಾಡಿರಲ್ಲ, ಏನ್ ಮಾಡ್ರಿ ಹೇಳ್ರಿ ನಮ್ಗ? ನಿಮ್ಮದು ಹೇಳ್ರಿ. ಅವ್ರು ನಾವ್ ಮಾಡಿದ್ವಿ ಹೇಳ್ತೀವಿ, ರಾಮ ಮಂದಿರ ಮಾಡಿವಿ, ಹೇಳಿದ್ನಲ್ರಿ ಮಸೀದಿ ಮಂದಿರಗಳನ್ನ ಎಷ್ಟು ತೋರ್ಸೋದಲ್ಲ ದೇಶದ ಅಭಿವೃದ್ಧಿ. ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ವಿಮಾನ ಏರ್ಪೋರ್ಟ್ ಸರಿ ಇದ್ದಿಲ್ರಿ, ವಿಮಾನ ಇದ್ದಿಲ್ಲ. ಮಾತಾಡ್ತೀರಿ ಒಂದು ತಾಸು ಮಂದಿಗೆ ಬಸ್ ಹೆಂಗ್ ನಾವು ಕರೆಕ್ಟ್ ಒಂದು ತಾಸು ಮಂದಿಗೆ ಇವರೇ ಮತದಾರ ಯಾರು ಕಟ್ರಲ್ಲ. ನೀವು ಏನಮ್ಮ ಮಾತಿಗೋಸ್ಕರ ಏನಮ್ಮ ಅನ್ಬೋದು, ಅವ್ರು ಕಟ್ರಲ್ಲ. ಪ್ರತಿಯೊಂದನ್ನು ಮೀಡಿಯಾ ಫಾಸ್ಟ್ ಐತಿ, ಈಗ ನೋಡ್ತಾರ. ನೋಡ್ರಿ ಈಗ ಎಷ್ಟಾದ್ರು ರಾಜೀಕರಣ ಮಾಡಿ ಭಾರತ ದೇಶದೊಳಗೆ ಮೋದಿ ಅವ್ರದ್ದು 4 ವರ್ಷ ಬಂದಾಗ ಬರ್ತಾವ. ಮೋದಿ ಪ್ರಧಾನಮಂತ್ರಿ ಅದಾಕನ ಒಳ್ಳೆ ಅಭಿವೃದ್ಧಿ ಆದಾಕತ್ತ. ಈ ಕಾಂಗ್ರೆಸ್ ಏನ್ ಮಾತಾಡಿದ್ರೆ ಈಗ ನಡೆಯಲ್ಲ. ನಾವು ಕಾಂಗ್ರೆಸ್ ಅಲ್ಲ ರೀ, ದಯವಿಟ್ಟು ಅವ್ನ ಅನ್ಕೋಬೇಡ್ರಿ. ಒಪ್ಪಿಸ್ತಕ್ಕಂಥ ಮಾತಾಡೋಣ. ನಾವು ಕಾಂಗ್ರೆಸ್ ಪರ ಅಲ್ಲ, ನಾವು ಜನಪರ ಯೋಜನೆ. ನಾನು ಯಾವ ಸರ್ಕಾರ ಮಾಡುತ್ತೋ ಅದನ್ನ ನಾನು ಒಪ್ಪಿಹೇಳ್ತೀನಿ. ಯಾರು ಅನ್ನೋದು
ಜನರನ್ನ ಗೋಳಾಟದಿಂದ ನರಳಿಸುತ್ತಾ ಅವ್ರನ್ನ ತಿರಸ್ಕರಿಸ್ತೀನಿ. ಹಾಗಾದ್ರೆ ಜನಪರ ಯೋಜನೆಗಳನ್ನ ಯಾವ ಸರ್ಕಾರ ಮಾಡುತ್ತೆ ಅಂದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಿದಾವಲ್ಲ, ಏನ್ ದಿವಾಳಿಗೆ ಹೋಯ್ತ್ರಿ ಮೇಡಮ್ ಅಲ್ಲಿ? ಅದು ಜನಪರ ಸರ್ಕಾರ ತರುವಂತಹ ಯೋಜನೆಗಳು. ಮೇಡಮ್ ನೋಡ್ರಿಲ್ಲ, ಇವಾಗ ಶಾಲಿ ಮಾಸ್ತರ್ ಕೇಳಿದ್ರೆ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರ ಕುಂತ ಕೇಳಿಲ್ಲ, ಕಾಂಗ್ರೆಸ್ ಸರ್ಕಾರ ಹಣೆ ಮಾಡೋದು. ಕಾಂಗ್ರೆಸ್ನವರು ಸರಿ ಮಾಡಾಕಿದ್ದಾರೆ ಅಂತ ಹೇಳಕ್ ತಯಾರಿಲ್ಲ. ಆದ್ರೆ ಇವ್ರು ಕರೀತಿದ್ರು, ಅವ್ರು ಒಂದ್ ಸ್ವಲ್ಪ ಜನ ಕಳಿಸ್ತಾರ ಅನ್ನೋದು ಅಷ್ಟೇ ನನ್ನ ತೃಪ್ತಿ. ಆದ್ರೆ ಪರಿಪೂರ್ಣ ಗ್ಯಾರಂಟಿ ಅಂತ ಕೊಟ್ರಲ್ಲ, ಇದು ಸಮರ್ಪಕ ಬಳಕೆ ಆಗ್ಬೋದು ಅವ್ರಿಗೆ ಜನಕ್ಕ, ಆದ್ರೆ ಅಭಿವೃದ್ಧಿಗಲ್ಲ. ಒಂದು ಕುಟುಂಬಕ್ಕೆ ಏನಾದ್ರೆ ಹೋಗಿ ತುಪ್ಪ ಹೊಸಂಗ್ ಮಾಡ್ತಾರೆ. ರಾಜ್ಯ ಸರ್ಕಾರ ಲೂಟಿ ಮಾಡಿರ್ತಾರೆ, ನೀವು ಅದಕ್ಕಿಂತ ಡಬಲ್ ಲೂಟಿ ಮಾಡಿದ್ರಿ 40%. ನಿಮ್ ಪ್ರಕಾರ ಇವಾಗ ಬರೋಣ, ಯಾಕಂದ್ರೆ ದೇಶದಲ್ಲಿ ಎಷ್ಟು ಮಹಿಳೆ ಜನಸಂಖ್ಯೆ ಇರ್ಬೋದು ದೇಶದಲ್ಲಿ? ದೇಶದಲ್ಲಿ ಗೊತ್ತಾಗಲ್ಲ ಮೇಡಮ್ ನಿಮಗೆ, ಆದ್ರೆ ಅಂದಾಜು ಹೇಳಿ. ಓಕೆ, ಒಟ್ಟು ದೇಶ ಜನಸಂಖ್ಯೆ ಎಷ್ಟು? 146 ಕೋಟಿಲಿ ಒಂದು 70 ರಿಂದ 80 ಕೋಟಿ ಹೆಣ್ಮಕ್ಳಿದ್ದಾರ. ಹೌದು. ಪ್ರತಿ ವರ್ಷಕ್ಕೆ ಒಬ್ಬ ಮಹಿಳೆಗೆ 1 ಲಕ್ಷ ಅಂದ್ರೆ 70 ರಿಂದ 80 ಕೋಟಿ ಹೆಣ್ಮಕ್ಳಿಗೆ ಇಂಟು 1 lakhs ಪರ್ ಇಯರ್. ಒಂದು ವರ್ಷಕ್ಕೆ ಎಷ್ಟು ಕೋಟಿ, ಲಕ್ಷ ಕೋಟಿ ಆಯ್ತು. ಸುಮ್ಮನೆ ಹೆಸರಿಗೆ ಅಂಕೆ ಹಾಗಾದ್ರೆ ಜನಪರ ಯೋಜನೆಗಳು ತಗೊಂಡು ಬರುವಂತ ಸರ್ಕಾರ ಈ ರೀತಿಯಾದಂತ ಜನಪರ ಯೋಜನೆ ಇವು ಅಲ್ಲ. ಅವರು ಸರಿಯಾದ ರೀತಿಯಿಂದ ಉದ್ಯೋಗ ಕೊಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ಒಳ್ಳೆ ಒಳ್ಳೆ ಕಾಲೇಜುಗಳನ್ನು ಕಟ್ಟಬೇಕು, ಶಿಕ್ಷಣ ಮಟ್ಟ ಮೇಲ್ದರ್ಜೆಗೆ ಏರಿಸ್ಬೇಕು, ಆರೋಗ್ಯನ ಫ್ರೀ ಮಾಡಲಿ, ಶಿಕ್ಷಣನ ಫ್ರೀ ಮಾಡಲಿ. ಈಗ ನನ್ನ ಮಗ, ನಾನೊಬ್ಬ ಬಡವ, ಇವರು ಮಿಸ್ಟರ್ ಬಸವರಾಜ್ ಅವರು ಶ್ರೀಮಂತರು. ಇವ್ರ ಮಕ್ಕಳನ್ನ ಒಂದು ಕೊರಟಿ ಶಿಕ್ಷಣ ಸಂಸ್ಥೆಗೆ ಹಾಕ್ತಾರೆ. ನನ್ನ ಮಗ ಸರ್ಕಾರಿ ಶಾಲೆ ಹೋಗ್ತಿರ್ತಾನೆ, ಇಲ್ಲೇ ಇಬ್ಬರು ಕುತ್ಕೊಂಡಿರ್ತೀವಲ್ಲ, ಇಲ್ಲಿ ಜಿಗುಪ್ಸೆ ಅಂತ ಮಕ್ಕಳ ಮೇಲಿನ ಪರಿಣಾಮ ಬೀರುತ್ತೆ, ನಮ್ಮ ಮೇಲಿನ ಪರಿಣಾಮ ಬೀರುತ್ತೆ. ಈಗ ನಾನು ಕಲಿಸ್ಬೇಕಂದ್ರೆ ಸಾಲ ಮಾಡ್ಬೇಕು, ಹೊಲ ಮಾಡ್ಬೇಕು. ಇದು ಯಾವ ಮಟ್ಟದಲ್ಲಿ ಸಮಾನತೆ ಇಲ್ಲ? ಈಗ 60-70 ಸಮಾನತೆ ಮಾಡ್ಲಿದ್ರ ಈಗ 60-70 ವರ್ಷ ಮಾಡಿಲ್ಲ. ಸರ್ಕಾರಿ ಶಾಲೆಗಳು ಹೈಟೆಕ್ ಹೊಂದುತ್ತಾ ಇದೆಯಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಬಂದಿದೆ, ಸರ್ಕಾರಿ ಶಾಲೆಗಳಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳು ಬಂದಿದೆ, ಕಂಪ್ಯೂಟರ್ಗಳು ಬಂದಿದೆ, ಕಂಪ್ಯೂಟರ್ ಶಿಕ್ಷಣಗಳು ಬಂದಿದೆ, ಸ್ಮಾರ್ಟ್ ಕ್ಲಾಸಸ್ ಬಂದಿದೆ, ಸ್ಮಾರ್ಟ್ ಬೋರ್ಡರ್ಸ್ ಬಂದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗಾದ್ರೆ ಬಂದಿದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ಲಿ. ಇವು ಸಂಸ್ಥೆ ಸ್ಕೂಲ್ಗಳನ್ನ ಒಂದು ಫೀಸ್ ತಗೊಂಡು ನೋಡ್ರಿ, ಒಂದು ಕಡಿಮೆ ರಮೇಶ್ ಪಾಟೀಲ್ ಹೇಳೋದೆಲ್ಲ ಶುದ್ಧ ಸುಳ್ಳು. ಈಗ ಈ ದಿನ ಮಾಡಲಾರ್ದು ಹಾಗಾದ್ರೆ ಬಿಜೆಪಿ ಸರ್ಕಾರ 10 ವರ್ಷದಲ್ಲಿ ಮಾಡಿದ್ದೆಲ್ಲ ಕರೆಕ್ಟ್? ಹಾಗಾದ್ರೆ ಏನೊಂದು ಹಗರಣಗಳು ನಡೆದಿಲ್ವಾ? ದೊಡ್ಡ ಹಗರಣ ಅದು ಪ್ರಕಾರ ಪ್ರಭಾಕರ್ ಅವರು ಹೇಳ್ತಾರ. ಬಿಜೆಪಿ ಮತ್ತು ಭಾರತ ಸರ್ಕಾರದ ಹಗರಣ ಅಲ್ಲ, ಇದು ವಿಶ್ವಾದ್ಯಂತ ದೊಡ್ಡ ಹಗರಣ ಅಂತ ಹೇಳ್ತಾರೆ. ಇದಕ್ಕೆ ಮಾತಾಡ್ತಾರೆ, ಮಾತಾಡಂದ್ರೆ ಇವ್ರನ್ನ ಸುಳ್ಳು ಮೇಡಮ್. ಡಾಕ್ಯುಮೆಂಟ್ ನಂಬರ್ ಎವಿಡೆನ್ಸ್ ಇಡೀ ಸುಪ್ರೀಂ ಕೋರ್ಟ್ಗಿಂತ ಎವಿಡೆನ್ಸ್ ಬೇಕಂದ್ರೆ ಇವರಿಗೆ. ತಮ್ಮ ಮಾತಾಡೋಕೆ ಯಾವುದೇ ಎವಿಡೆನ್ಸ್ ಇಲ್ಲ, ನಾವು ಮಾತಾಡೋದಕ್ಕೆ ಎವಿಡೆನ್ಸ್ ಬೇಕಾದ್ರೆ ಕೊಡ್ತೀನಿ ನಾನು ಎವಿಡೆನ್ಸ್. ನೋಡ್ರಿ ಮೇಡಮ್, ಈ ಏನು ಸುಮ್ಮನೆ ಕಾಯಕ ಕತ್ತಿದೆ, ಏನಾಗಲ್ಲ. ಆಮೇಲೆ ವೋಟರ್ಸ್, ಆಮೇಲೆ ಜನಪ್ರತಿನಿಧಿಗಳು ಏನದಾರಲ್ಲ ಅವ್ರಿಗೆಲ್ಲ ಗೊತ್ತು ನಾವು ಯಾರಿಗೆ ಗೆಲ್ಸ್ಬೇಕು, ಯಾರಿಗೆ ಗೆಲ್ಸಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗತ್ತ, ನಾವ್ ಯಾರಿದ್ದ ನಾವು ಏನಾಗಿವಿ, ಯಾರಿದ್ದ ನಾವು ಏನೋ ಇಲ್ಲ ಅನ್ನೋದು ಗೊತ್ತೈತೆ ಅವ್ರಿಗೆ. ಮಾತಾಡ್ರಿ ಈಗ ಎಷ್ಟು ಇನ್ವೆಸ್ಟಿಗೇಷನ್ ಆಯ್ತು, ಹಣದುಬ್ಬರ ಏನು ಯಾವ ಮಟ್ಟಕ್ಕೆ ಬಂದ ಮಾತಾಡಂದ್ರಿ ಇವ್ರನ್ನ. ಅರ್ವೇ ಗವರ್ನರ್ ಸುಮ್ಗೆ ಹೇಳ್ತಾರ್ರಿ, ಬೆಲೆ ಏರಿಕೆ ಮತ್ತು ಹಣದುಬ್ಬರ ಕೈ ನಿಲುಗದಷ್ಟು ಹೋಗೈತೆ ಅಂತ ಹೇಳಿ. ನೀವು ಮಾತಾಡಂದ್ರಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡಿದ್ರಿ, 10 kg ಅಕ್ಕಿ ಕೊಡ್ತು ಅಂತ ಹೇಳಿ. ಈಗ ಅವ್ರು ಮಾಡಕ್ ಕೆಲಸ, ಅದ್ರ ಬಗ್ಗೆ ನಿಮ್ದು ತಪ್ಪೈತಿ. ನಾವು ಕೊಟ್ಟ ಅಕ್ಕಿನ ಸೆಂಟ್ರಲ್ ಕೊಟ್ಟ ಅಕ್ಕಿನ ಇಲ್ಲಿ ಕೊಡ್ತಾರೆ ತಂದು. ಅದನ್ನ 9 ಲಕ್ಷ ಅಂದ್ರೆ ಯೋಜನೆ ಅಲ್ಲ ಅದು. ಇಂದ ಯುದ್ಧ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ನೀವು ಮುಂದುವರ್ಸಿ ನೋಡ್ರಿ, ಅದನ್ನ ಉಪಯೋಗ ಆಗಲ್ಲ. 10 kg ಏನೋ ಬರ್ತಲ್ಲ, ಇವ್ರು ಮೊದಲ ಇವರು ಎನ್ಡಿಎ ಸರ್ಕಾರಕ್ಕೆ ಕಳಿಸಿದಾಗ ವರದಿ ಅಕ್ಕಿ ಕೊಡ್ತೀನಿ ಅಂದ್ರೆ ಆಮೇಲೆ ಕೊಡ್ಲಿಲ್ಲ. ಕೊಳ್ಳಂತವ್ರು ಅದ್ರ ಬದಲಾಗಿ ರೊಕ್ಕ ಹಾಕ್ತಾರ. ಅದು ಪೂರ್ಣ ಗೊತ್ತೈತೆ ನೀವು ಬಸವರಾಜ್ ಅದಕ್ಕೆ ಸರ್ಕಾರ ಏನಾದ್ರು ಸ್ಟೋರ್ ಮಾಡೋ ಅಧಿಕಾರ ಐತೇನ್ರಿ? ಕೇಂದ್ರ ಸರ್ಕಾರಕ್ಕೆ ಇರೋದು. ನಾ ಅದನ್ನ ಮಾಡ್ತೀನಿ, ನಾ ಇದನ್ನ ಮಾಡ್ಕೊಂತಾರ. ಮಾತಿರ್ತೀವಿ CM ಸಾಹೇಬ್ರು ನಾ ಅದನ್ನ ಮಾಡ್ಕೊಂತಾರೆ, DCM ಸಾಹೇಬ್ರು ನಾವು ಇದನ್ನ ಮಾಡ್ಕೊಂತಾರ. ಏನು ಮಾಡಂಗಿದ್ರು ಸುಮ್ಮನೆ ಕಾನೂನ ಇಲ್ಲ. ನಮ್ಮ ರಾಜ್ಯದೊಳಗೆ ಕಾನೂನು ಹೇಳಬಿಡೋದು ಪೂರ. ಅದಕ್ಕೆ ದಯಮಾಡಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಜನರು ಮೋದಿನ ಹೆಚ್ಚೆಚ್ಚು ಮತ ಕೊಟ್ಟು ಮೋದಿನ ಹಾರಿಸ್ಕೊಂಬರ್ರಿ. ಮೋದಿ ತರಬೇಕಾದ್ರೆ ನಾವು ಬಸವರಾಜ್ ಬೊಮ್ಮಾಯಿ ತಂಬರ್ರಿ, ಕೊಪ್ಪಳ ಕ್ಯಾವ್ಟರ್ ತಂಬರ್ರಿ, ಬಸವರಾಜ್ ಕ್ಯಾವ್ಟರ್ ತಂಬರ್ರಿ. ಅಂದ್ರೆ ಮುಂದೆ ದೇಶ ಅಭಿವೃದ್ಧಿ ಆಗತ್ತ. ಮೋದಿ ಪ್ರಧಾನಮಂತ್ರಿ ಆಕಾರ. ಶ್ರೀಮಾನ್ಯ ಬಸವರಾಜ್ ಕ್ಯಾವ್ಟರ್ ಅದಾರಲ್ಲ, ಅವರು ರೈತರದಾರ, ಅವರ ಕೊಡುಗೆ ಸಮಾಜಕ್ಕೆ ಅಪಾರವಾದದ್ದು. ಅವ್ರು ತಮ್ಮಂದ್ರೆ ಮುಂದಿನ ನಮ್ಮ ಕೊಪ್ಪಳ ಜಿಲ್ಲಾ ಅಭಿವೃದ್ಧಿ ಕಾಣ್ತದಂತಂದು ಹೇಳಿ ಹೇಳಕ್ ಬಯಸ್ತೀನಿ.
ಯಾವ ಥರ ವೈದ್ಯರ ಏನೇನು ಮಾಡಿರೋಂತೆಲ್ಲ ಜನಕ್ಕೆ ಗೊತ್ತೈತಿ, ಅದು ಬಿಡ್ರಿ. ಈಗ ನೇಹ ಹತ್ಯೆ ಪ್ರಕರಣ ಹೇಳಿದ್ರಲ್ಲ, ಅದಕ್ಕೆ ಕಾನೂನು ಇನ್ನೂ ಮೇಲ್ಮಟ್ಟಕ್ಕೆ ಅವ್ರು ಶೂಟ್ ಮಾಡ್ಬೇಕು, ಯಾಕೆ ಮಾಡಲಿಲ್ಲ ಶೂಟ್? ಅವ್ರು ಯಾಕೆ ಅವಾಗ ಮಾಡಿ ಕಾನೂನು ಅಡಿಯೊಳಗಿಲ್ಲ. ಅದು ಇದು ಸ್ಟ್ರೈಕ್ ಮಾಡಂದ್ರೆ ನಾವು ನೀವು ಸೇರಿ ಮಾಡಿದ್ರೆ ಅಂದ್ರೆ ಮಾಡಿರಲ್ಲ, ಎನ್ಕೌಂಟರ್ ಮಾಡಿ ಬಿಸಾಕಿದ್ರಲ್ಲ ಅಲ್ಲಿ, ಹಂಗೆ ಮಾಡ್ಬೇಕಂತ ನುಕ್ಸಾನ ಅಂತ ಅವ್ನ ಯಾಕೆ ರಕ್ಷಣೆ ಕೊಟ್ಟು ಮಾತಾಡಬಾರ್ದು. ನಿನ್ನೆ ಮಾಡಿರಲ್ಲ, ಮತ್ತೆ ನಿನ್ನೆ ಆ ಪ್ರಕರಣ ಮಾಡಿದವ್ರನ್ನ ಕಠಿಣವಾದ ಶಿಕ್ಷೆ ಕೊಡ್ಸಲ್ರಿ. ಅದಕ್ಕೆ ಇನ್ನಷ್ಟು ಮೇಲ್ಮಟ್ಟ ಇನ್ನೂ ಶಿಕ್ಷಣ ಇನ್ನೂ ಮೇಲ್ಮಟ್ಟಕ್ಕೆ ಏರ್ಸಲ್ರಿ. ಅದ್ರ ಬಗ್ಗೆ ಕಾನೂನು ತಿದ್ದುಪಡಿ ಮಾಡೋಣ ಅಂತ ನಾವು ಸ್ಟ್ರೈಕ್ ಮಾಡೋದು. ಯಾವ ಧರ್ಮದಲ್ಲಾಗಲಿ ಯಾವ ಜಾತಿಯಲ್ಲಾಗಲಿ ಎಣ್ಣೆನೇ ಫಲಪಾತ್ರ ಹೆಸರೇ ಅದನ್ನ ನಾವು ಉಪಯೋಗತಕ್ಕಂಥದ್ದು. ಹಿಂದೂಗಳು ಯಾಕೆ ಬೇಕ್ರಿ ನಿಮ್ಗೆ? ಹಿಂದೂ ಮುಸ್ಲಿಂ ರುಕ್ಸಾನ ಯಾರು? ಹಿಂದೂಗಳು ಯಾಕೆ ಬೇಕು ಹೇಳ್ರಿ? ರುಕ್ಸಾನ ಯಾರು? ಇಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಮಾತ್ರ ಕೊಲೆ ಆಗಿಲ್ಲಲ್ಲ, ಆ ರೀತಿ ನೋಡಕ್ ಹೋದ್ರೆ ಈ ತರ ಹಿಂದೂಗಳು ಯಾಕೆ ಹೆಣ್ಮಕ್ಳು ಜಾತ್ಯತೀತ ರಾಷ್ಟ್ರ ಅಂತ ಒಪ್ಪಿಕೊಂಡಿದ್ದೀವಿ ನಾವು. ನಮ್ಮ ಸಂವಿಧಾನ ಅಡಿಯೊಳಗೆ ನಾವು ಬದುಕಬೇಕು ವಿನ ಇವರು ಧರ್ಮದ ಹೆಸರಿನಲ್ಲಿ ಬದುಕೋದಲ್ಲ. ಸಂವಿಧಾನ ಮೌಲ್ಯಗಳನ್ನ ಎತ್ತಿಡಬೇಕ್ರಿ. ಓಕೆ, ಹಾಗಾದ್ರೆ ನೀವು ಹೇಳ್ತೀರಾ ಭಾರತ ಜಾತ್ಯತೀತ ದೇಶ ಅಂತ. ಆಯ್ತು, ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಕ್ರೈಸ್ತರು ಯಾವ ಧರ್ಮವನ್ನ ಪಾಲನೆ ಮಾಡ್ಬೇಕು ಸರ್? ಓಕೆ ಓಕೆ, ಒಂದ್ ನಿಮಿಷ ನನಗೆ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಒಂದ್ ನಿಮಿಷ ಸರ್, ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಕ್ರೈಸ್ತರು ಯಾವ ಧರ್ಮವನ್ನ ಪಾಲನೆ ಮಾಡಬೇಕು? ಕ್ರೈಸ್ತ ಧರ್ಮ. ಬೌದ್ಧರು ಯಾವ ಧರ್ಮ ಪಾಲನೆ ಮಾಡಬೇಕು? ಮುಸಲ್ಮಾನರು ಯಾವ ಧರ್ಮ ಪಾಲನೆ ಮಾಡಬೇಕು? ಓಕೆ, ಆದ್ರೆ ಹಿಂದೂಗಳು ಯಾಕೆ ಜಾತ್ಯತೀತವನ್ನು ಪಾಲನೆ ಮಾಡಬೇಕು? ಯಾಕೆ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಹೋಗಿ ನೋಡಿ, ಹಿಂದೂ ನಾಯಕ, ಹಿಂದೂ ಜಾತಿ, ನ್ಯಾಷನಾಲಿಟಿ ಒಳಗೆ ಬರುತ್ತಲ್ಲ ಹಿಂದೂ ಅಂತ. ಇಲ್ಲ ಮೇಡಮ್, ಹಿಂದೂ ಅನ್ನೋದು ಧರ್ಮ ಅನ್ನಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ವಿ. ಆಸ್ ಅ ಮೋದಿ ಅವರು ಕೂಡ ಹೇಳ್ತಾರೆ ಒಮ್ಮೆ. ಅದನ್ನ ಯಾಕೆ ನೀವು ಹೇಳೋದು ತೋರಿಸಿಲ್ಲ? ಯಾರೊಬ್ರು ಹಿಂದೂ ಅಲ್ಲದ ಧರ್ಮವಿಲ್ಲ ನಾವು ಅವ್ನ ಬಗ್ಗೆ ದೊಡ್ಡ ಫೋಕಸ್ ಮಾಡೋದು, ದೇಶಾದ್ಯಂತ ಸ್ಟ್ರೈಕ್ ಮಾಡೋದು ಇದು ಅಲ್ಲ. ಅವ್ರು ಹೇಳ್ತಾರಲ್ಲ, ಅಲ್ಲ ಸರ್, ಒಂದು ಸಿಂಪಲ್ ಪ್ರಶ್ನೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ನಾವು ದೊಡ್ಡವ್ರ? ಸರ್ಕಾರ ದೊಡ್ಡದ? ಸುಪ್ರೀಂ ಕೋರ್ಟ್ ಅಂತ ಸರ್ಕಾರ ದೊಡ್ಡದಲ್ರಿ? ಕೋರ್ಟ್ ಮಾಡಿದವ್ರು ಯಾರು ಸರ್? ಏನ್ರಿ ಕೋರ್ಟ್ ನ ಮಾಡಿದವ್ರು ಯಾರು? ಪ್ರಶ್ನೆ ಮಾಡಕ್ಕೆ ಅಧಿಕಾರ ಇಲ್ಲ. ಇದು ತಪ್ಪಾಗತ್ತೆ. ಮಣಿಪುರ ಇಶ್ಯೂ ತಗೊಂಡ್ರಿ ಅವ್ರನ್ನ ನೋಡ್ರಿ ಮೇಡಮ್, ಮಲ್ಲಿಕ್ ಅವರು ತಕ್ಷಣ ವಜಾಗೊಳಿಸಿದ ಸರ್ಕಾರನ ಅಂತ ಹೇಳಿದ್ರು. ಮಣಿಪುರದ ಹೇಳ್ರಿ, ಅವ್ರು ಏನಲ್ಲ ಅವರು ಮಣಿಪುರದ ಇರ್ಬೋದು, ಸೌಜನ್ಯ ಇರ್ಬೋದು, ರುಕ್ಷಾನ ಇರ್ಬೋದು, ನೇಹ ಇರ್ಬೋದು, ಇದು ಯಾವುದೋ ಕೂಡ ಧರ್ಮದ ಮೇಲೆ ನಡಿಬಾರ್ದು. ಆಕ್ಚುಲಿ ಇದೆಲ್ಲ ಲೀಗಲಿ ನಡಿಬೇಕು. ಆದ್ರೆ ಯುಪಿಯಲ್ಲಿ ನಡೀತಕ್ಕಂತಹ ಸರ್ಕಾರದ ದಿಟ್ಟ ಹೆಜ್ಜೆಗಳು ಕರ್ನಾಟಕದಲ್ಲಿ ಯಾಕೆ ನಡೀತಿಲ್ಲ? ಹಾಗಾದ್ರೆ ಯುಪಿಯಲ್ಲಿ ಕ್ರೈಮ್ ನಡೆದಾಗ ನಡೀತಕ್ಕಂತಹ ಸುಮ್ಮನೆ ಮೀಡಿಯಾ ಕೆಲವಷ್ಟು ಮೀಡಿಯಾಗಳನ್ನ ಇವರು ಅವ್ರ ಫಾರಂ ತೋರ್ಸಕ್ಕೋಸ್ಕರ ಇಟ್ಕೊಂಡ್ಬಿಟ್ಟಾರೆ. ಇವರು ಹಂಗೆ ತೋರ್ಸಿದ್ದನ್ನ ಸತ್ಯ ಬೇರೆ ಇದು. ಹಂಗಾರೆ ಮೀಡಿಯಾ ತೋರ್ಸೋದೆಲ್ಲ ಸುಳ್ಳ? ಎಲ್ಲರನ್ನೂ ಅಲ್ಲೇ ಹಂಗಿರ್ತಲ್ಲ. ಕೆಲವಿಷ್ಟು ಮೀಡಿಯಾಗಳಂತ ಹೇಳಿದ್ವಿ ನಾನು, ಎಲ್ಲರನ್ನೂ ಬ್ಲೇಮ್ ಮಾಡಕ್ ತಯಾರಿಲ್ಲ ನಾನು. ಕೆಲವಿಷ್ಟು ಮೀಡಿಯಾಗಳನ್ನ ಅವರು ಬಟಂಗಿಗಳು. ಹೌದು, ಮೋದಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಮೊನ್ನೆ ತಾನೆ. ಯಾವಾಗ ಕುಂತ್ಕೊಂಡು ಒಬ್ರನ್ನ ನಾ ಇಷ್ಟು ಚರ್ಚೆ ಮಾಡ್ತೀನಿ, ಇಷ್ಟು ಆನ್ಸರ್ ಮಾಡಂತ ಹೇಳೋ ಮೀಡಿಯಾನ ಪಬ್ಲಿಕ್ ಬಂದ್ ಕೊಡಲ್ರಿ. ಎಲ್ಲ ಮೀಡಿಯಾಗಳಲ್ಲಿ ಸೇರ್ಲಿ ಕೊಡಲ್ರಿ. ಅದನ್ನ ಯಾಕೆ ಹೇಳಂಗಿಲ್ಲ? ನೋಡ್ರಿ ಮೇಡಮ್, ಈಗ ಜನರ ಕಣ್ಣಿಗೆ ಬರ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತದೆ. ಸಂವಿಧಾನ ಬರೆದ ತೀರ್ಕೆಂದರಿಗೆ ಜಗ ನೋಡಿ ಉಳ್ಳಾಗ ಜಗ ಕೊಡುವಂತ ಕಾಂಗ್ರೆಸ್ ಪಕ್ಷ ಇವ್ರಿಗೆ ಏನಾಯ್ತು ಮತ್ತೆ ಅವ್ರ ಬಗ್ಗೆ ಯಾಕೆ ನಂಬ್ತಾರೆ? ನಾವು ನೋಡಿಲ್ಲ ಕಾಂಗ್ರೆಸ್ ಬಗ್ಗೆ ಮೊದಲಿಂದ ಹೇಳ್ತೀನಿ. ಅವ್ರು ಹೇಳ್ತಿದಾರೆ ಅವ್ರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಯಾವ ಪಕ್ಷದ ಆಡಳಿತದಲ್ಲಿ ಅಭಿವೃದ್ಧಿ ಕಂಡಿಲ್ಲ, ಎಲ್ಲಿ ಹಗರಣಗಳ ಕಂಡಿದೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಕಾಂಗ್ರೆಸ್ ಇರ್ಬೋದು, ಬೇರೆ ಯಾವ್ದು ಇರ್ಬೋದು. ಅಂಬೇಡ್ಕರ್ ನಮ್ಮ ಭಾರತ ದೇಶದ ಚಂದ ಹೇಳ್ತಾರೆ ಅವರು. ಬಿಜೆಪಿ ಅಂಡ್ ಕಾಂಗ್ರೆಸ್ ಎರಡು ವಿಷಕಾರಿ ಹಾವು, ಎರಡೂ ಕಸ್ತವು. ಒಂದು ಗುಲ್ಲಲ್ ಮಲಿ ಐತಿ, ಒಂದು ಎಡೆ ಐತಿ. ಎರಡು ವಿಷಕಾರಿ ಹಾವು ಅಂತ ಹೇಳ್ತಾರೆ. ಅದನ್ನ ಒಪ್ಕೊಳ್ಳೋದು ಮತದಾರ ಒಪ್ಕೊಳ್ಬೇಕು. ಹಂಗಾರೆ ಯಾವ ಪಕ್ಷ ತರ್ಬೇಕಂತ? ಪಕ್ಷ ಬೇಕಾಗಿಲ್ಲ ಮೇಡಮ್. ನನ್ನ ಕ್ಷೇತ್ರದೊಳಗೆ ಒಬ್ಬ ಕಂಟೆಸ್ಟ್ ಮಾಡ್ಯಾರಂತಂದ್ರೆ ಅವನು ಏನೇನು ಕ್ವಾಲಿಟಿಗಳು ಏನ್ ಮಾಡಕ್ ಜನಪರ ಯೋಜನೆಗಳು ಏನೇನು ಮಾಡಬಲ್ಲ ಅವ್ನು ಕುಂದಿಸ್ ಕೇಳಲ್ರಿ ನಾವು. ಅವ್ನ ಮ್ಯಾನಿಫೆಸ್ಟೋ ಪಕ್ಷದ ಫಾರ್ ಹೋಗ್ಬಾರ್ದು. ಆಕ್ರಿ ಓಟ್ ಬೊಮ್ಮ ಯಾಕ್ರಿ, ಬಸವರಾಜ್ ಯಾಕ್ರಿ ಓಟ್ ಹೇಳ್ರಿ, ಅವ್ರು ಮಾತಾಡ್ರಿ. ಬಸವರಾಜ್ ಓಟ್ ಹಾಕ್ರಿ. ಇದು ಸರಿಯಲ್ಲ. ಇದು ಒಳ್ಳೆ ಹೆಲ್ದಿ ಕಾನ್ವರ್ಸೇಷನ್ ಅಲ್ಲಿ ಇದೆಯಲ್ಲ, ನೀವು ಇಲ್ಲಿ ಯಾರಿಗೂ ಓಟ್ ಹಾಕಿ ಅಂತ ಯಾರಿಗೂ ಇದು ಮಾಡಿರ್ತಾರ ಕೇಳೋ ಆಗಿಲ್ಲ ಸರ್. ನಿಮ್ಮ ಅಭಿವೃದ್ಧಿಗಳನ್ನ ಮಾತ್ರ ನೀವು ಮಾತಾಡ್ಬೇಕು. ಇಲ್ಲಿ ಎಲೆಕ್ಟ್ರಿಕ್ ಬಾಂಡ್ ಮೂಲಕ ಕೊಟ್ಟಿರ್ತಕ್ಕಂಥ ಫ್ಯೂಚರ್ ಗೇಮಿಂಗ್ ಹೋಟೆಲ್ ಸರ್ವಿಸ್ಗೆ ಕೊಟ್ಟಿರ್ತಕ್ಕಂಥ ಫಂಡಿಂಗ್ ಎಷ್ಟು ನೋಡ್ರಿ. ಎಲೆಕ್ಟ್ರಿಕ್ ಬಾಂಡ್ ಮೂಲಕ 1368 ಕೋಟಿ ರೂಪಾಯಿ. ಇದು ದೊಡ್ಡ ಹಗರಣ ಹೌದಾ ಅಲ್ಲ? ಅದಕ್ಕೆ ಪ್ರಕಾರ ಹೇಳ್ತಾರೆ ಇದು ಭಾರತ ದೇಶದ ದೊಡ್ಡ ಹಗರಣ ಅಲ್ಲ,
ವಿಶ್ವದ ದೊಡ್ಡ ಹಗರಣ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡೋಕ್ಕಾಗಿಲ್ಲ ಇವರು. ಇದು ಯಾವುದು ಈ ಇನ್ಫಾ ಪ್ರೈವೇಟ್ ಲಿಮಿಟೆಡ್ ಅವರು 1310 ಕೋಟಿ ರೂಪಾಯಿ ಕೊಡ್ತಾರೆ. ಅದು ಇನ್ನೊಂದು ಕಂಪ್ನಿ ಯಾವುದು, ಅದು ಹಳ್ಳಿಟಾ ಅಂತ ಹೇಳಿ, ಎನರ್ಜಿ ಲಿಮಿಟೆಡ್ ಅಂತ ಹೇಳಿ, ಅವರು ಕೂಡ ಎಷ್ಟು ಲಿಮಿಟೆಡ್ ಅವರು 377 ಕೋಟಿ ರೂಪಾಯಿ ಕೊಡ್ತಾರೆ. ಇದ್ರ ಬಗ್ಗೆ ಯಾಕೆ ತನಿಖೆ ಆಗ್ಬಾರ್ದು? ಯಾವ ಕಾರಣ ಕೊಟ್ಟರು? ಮೇಘಾ ಇಂಜಿನಿಯರಿಂಗ್ 900 ಚಿಲ್ಲರೆ ಕೋಟಿ ಕೊಡ್ತಾರೆ ಅವರು, 966 ಕೋಟಿ. ಇಡೀ ಸಿಬಿಐ ದಾಳಿ ಆದ ತಕ್ಷಣ ಇವಾಗ ಕೊಡ್ತಾರೆ. ಕೆಲವೇ ದಿನಗಳಲ್ಲಿ ಇದು ಅಪರಾಧನ ಏನು ಅಲ್ಲ. ಇದನ್ನ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ಬೇಕಿದ್ದು. ಇವರು ಪಕ್ಷದ ಫಾರಾಗಿ ಒಂದು ಬ್ಯಾಂಡ್ ಅಂಬಾಸಿಡರ್ ಆಗಿ ಮಾಡೋದಲ್ಲ ಇದು. ಇದು ವಾಸ್ತವ ಏನಾಗೈತೆ ನೀವು ತಿಳಿಬೇಕಲ್ಲ, ಮಾಡ್ಬೇಕಲ್ಲ. ಇದನ್ನ ಯಾಕೆ ಮಾಡಲಿಲ್ಲ? ಇದು ಹಗರಣ, ದೊಡ್ಡ ಹಗರಣ ಹೌದಾ? ಮಾಡ್ರಿ ಇದನ್ನ. ಯಾಕ್ರಿ ಈಗ ಪೆಟ್ರೋಲ್ ಡೀಸೆಲ್ ಯಾಕೆ ಇಷ್ಟು ರೇಸ್ ಆಯ್ತು? ಈಗ ಕೂಡ ಬೆಲೆ ಏರೈತೆ ತೋರ್ಸಿ ನೋಡೋಣ. ಭಾರತದ ಮೇಲೆ ಆಗ್ತಕ್ಕಂಥ ಸಾಲಗಳ ಹೊರೆ ಎಷ್ಟು? 70 ವರ್ಷ ಏನು ಸಾಲ ಮಾಡಿದ್ರೆ ಅದನ್ನ GST ಮಾಡಿ 70 ವರ್ಷ ಸಾಲ ಮಾಡಿದ್ರೆ ಅದನ್ನ ಮಾಡಕ್ಕನ GST ಫೆಡರಲ್ ರೇಟ್ ಸರ್. ಈಗ ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ 53,000 ಕೋಟಿ ಇದ್ದಿದ್ದ ಸಾಲ ಈಗ ಎಷ್ಟಾಗೈತೆ ಅದನ್ನ ಹೇಳ್ರಿ. ಇಲ್ಲಿ ದೇಶ ವರ್ಷಗಳು ಅಭಿವೃದ್ಧಿ ಹೊಂದಂಗೆ ಜನಸಂಖ್ಯೆ ಹೆಚ್ಚಾಗುತ್ತೆ. ಜನಸಂಖ್ಯೆ ಸ್ವಾತಂತ್ರ್ಯ ಒಂದು 40 ಕೋಟಿಗೆ ಆಹಾರದ ಮೇಲೆ ನಮ್ಮ ಮನೆ ನಾವು ಎಷ್ಟು ಖರ್ಚು ಮಾಡ್ತೀವಿ? ನೀವು ಬಿಟ್ಟಿರ್ತೀರಿ. ನೀವು ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಕ್ಕಂಥವ್ರು 66% ಟ್ಯಾಕ್ಸ್ ಕಟ್ತೀರಿ. ನೀವು ಟ್ಯಾಕ್ಸಬಲ್ ಪರ್ಸನ್ ಇದೀರಿ. ಅದೇ ಬಿಟ್ಟು ನಿಮಗೂ ನೋವೈತೆ ಮಾತಾಡ್ರಿ. ಅದನ್ನ ಸುಮ್ಮನೆ ಹೆಲ್ಮೆಗೆ ಯಾರು ಒತ್ಕೊಂಡು 10 ವರ್ಷ ಬೇರೆ ನಾವು ನಿಮ್ಗೆ ತುಂಬಿಸಬೇಕಾಗಿದೆ. ಬೇರೆ ನಮ್ ಕಾಂಗ್ರೆಸ್ ಹೊಡೆದು ಮತ್ತೆ ಎಲೆಕ್ಟ್ರಲ್ ಬಾಂಡ್ ಮಾತಾಡ್ರಿ. ಮಾಡ್ರೈತಲ್ರಿ ಕೇಳ್ರಿ. ನಾವು 70 ವರ್ಷ ಮಾಡಿದ್ದ ಈಗ ಮಾಡಕತ್ತೀವಿ. ನಾವೀಗ 70 ವರ್ಷ ಮಾಡತ್ತ ಈಗ ಮಾಡಕತ್ತೀವಿ ನಾವು. ಇದಲ್ಲ ನಿಮ್ದು ಅಲ್ವೇ ಅಲ್ಲ. ಇದು ಮೇಘಾ ಇಂಜಿನಿಯರಿಂಗ್ ಇವ್ರು ಹೇಳ್ತೀನಲ್ರಿ, ಮೇಘಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು 2021 ಆಗಿ ರೈಡ್ ಆಗಲ್ಲ. ರೈಡ್ ಆಗಿಂದ ಮುಂಬೈ ಒಂದು ಟನಲ್ ಅವ್ರಿಗೆ ಇದನ್ನು ಕೊಡ್ತಾರಲ್ಲ, ಅಷ್ಟು ಎಲೆಕ್ಟ್ರಲ್ ಬಾಂಡ್ ಆಗದ ತಕ್ಷಣ ಕೊಡ್ತಾರಲ್ಲ, ಇದು ಅಕ್ಷರ ಅಪರಾಧನ ಅಲ್ಲ. ಈ ಮತ್ತೊಂದು ಅಲ್ಲ, ಟೆಂಡರ್ ಅವರು ಕ್ವಾಲಿಟಿ ಏನಾದ್ರು ಕೊಡ್ಲಿ. ಮತ್ತೆ ಈಗ ಎಲೆಕ್ಟ್ರಲ್ ಬಾಂಡ್ ಮೂಲಕನ ಕೊಟ್ಟಿರ್ತಕ್ಕಂಥ ಲಂಚ, ನೀವು ಒಂದು ಸಂಸ್ಥೆಯಿಂದ ಎಲೆಕ್ಟ್ರಲ್ ಬಾಂಡ್ ತೆಗೆಯೋದು ನಾ ಅಪರಾಧ. ಯಾಕಂದ್ರೆ ನಮ್ದು ಒಂದು ಸಂಸ್ಥೆ ಇದೆ, ಒಂದು ಪಕ್ಷಕ್ಕೆ ನಾ ಕೊಟ್ಟನಂದ್ರ ಒಂದು ಪಕ್ಷದ ಫೇವರ್ ಅದ, ಅವ್ನಿಗೆ ಏನಾದ್ರು ಗಿಫ್ಟ್ ಕೊಡೋದಲ್ಲ. ಯಾವ್ದೋ ಒಂದು ದೊಡ್ಡ ಕೆಲಸ ಕೊಟ್ಟನಂದ್ರೆ ಅಲ್ಲಿ ಅವನು ಯೋಗ್ಯತೆ ಐತೋ ಇಲ್ಲ, ಅದಕ್ಕೆ ಆ ಕ್ವಾಲಿಟಿ ಐತನೇ ಇಲ್ಲ, ಆ ಕ್ವಾಲಿಟಿ ಮೇಂಟೈನ್ ಮಾಡ್ತಾನೆ ಇಲ್ಲ. ಇದು ನೋಡ್ಬೇಕಾದ್ರೆ ಜವಾಬ್ದಾರಿ ನಮ್ಗೆ ಇರುತ್ತೆ. ಸಾರ್ವಜನಿಕರ ಪರವಾಗಿ ಸರ್ಕಾರ ಇದೆ ನೋಡಿ. ನಮ್ಮ ಸಂವಿಧಾನ ಎಷ್ಟು ಚಂದ ಐತಿ. ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಆಳ್ತಕ್ಕಂಥ ಸರ್ಕಾರ ಜನ ಸರ್ಕಾರ ಇದೆ. ಈಗ ಕಾರ್ಪೊರೇಟ್ ಸಂಸ್ಥೆಗಳನ್ನ ಆಳ್ತಕ್ಕಂಥ ಈಗ ನೋಡ್ರಿ, ಈ ನಮ್ಮ ದೇಶದಲ್ಲಿ ತಗೊಂಡ್ರೆ ಕೆಲವಿಷ್ಟು ಕಾರ್ಪೊರೇಟ್ ಸಂಸ್ಥೆಗಳನ್ನ ನಮ್ಮ ದೇಶದಲ್ಲಿ ಉತ್ತುಂಗದಲ್ಲಿ ಇರ್ತವೆ. ಜನಸಾಮಾನ್ಯರ ಪರಿಸ್ಥಿತಿ ಏನಾದ್ರೆ ದಿನಕ್ಕೂ ಅವರು ದುಡಿತಕ್ಕಂಥ ಹಣದೊಳಗೆ 64% ಟ್ಯಾಕ್ಸ್ ಕಟ್ತಾರೆ. ಪ್ರೈವೇಟೈಸೇಷನ್ ಮೋದಿ ಬಂದು ಮಾಡಿದ್ರೆ ಏನಿರ್ತಿದ್ದಿಲ್ಲ. ಪ್ರೈವೇಟೈಸೇಷನ್ ಕೇಳಿಲ್ಲ. ನೀವು ಸರ್ಕಾರಿ ಬಸ್ಗಳನ್ನ ಹಾಕ್ತೀರಿ, ಇಲ್ಲ ನಮಗೆ ದೂರದ ಇದು ದೊಡ್ಡ ಇಶ್ಯೂ ಬ್ಯಾಟ್ರಿ ಮೇಡಮ್. ಕುಷ್ಟಗಿಯಿಂದ ಬೆಂಗಳೂರು ಹೋಗ್ತಾರೆ ನಮ್ಮ ಜನಗಳು. 700 ರೂಪಾಯಿ ಇರ್ಬೋದೇನ KSRTC. ನೀವು ಹಬ್ಬ ಹರಿದಿನಗಳಲ್ಲಿ ಅದೇ ಚಾರ್ಜಸ್ ಇರುತ್ತೆ. ಪ್ರೈವೇಟ್ನವ್ರು ಹಂಗಿಲ್ಲ. ಕೆಲಷ್ಟು VRL ಅವರು ಓಡಿಸ್ತಾರೆ, SRS ನವರು ಓಡಿಸ್ತಾರೆ, ಕೆಲಷ್ಟು ಸಂಸ್ಥೆಗಳ ಬಸ್ ಓಡಿಸ್ತಾರಲ್ಲ. ಹಬ್ಬ ಹರಿದಿನಗಳ ಬಂದಲ್ಲಿ 1500, 2000, 1300, 1400 ಬೇಕಾದಂಗೆ ಎಷ್ಟು ಜನ ಬರ್ತಾರೆ ಅಲ್ಲಿ ಅಷ್ಟು ಏರಿಸ್ತಾರಲ್ಲ. ಹಿಂಗೆ ಪ್ರೈವೇಟೈಸೇಷನ್ ಆದ್ರೆ ಹಿಂಗಾಗುತ್ತಾ? ಈಗ ನೋಡಿ, ಯಾವುದು ರೈಲ್ವೆ ಪ್ರೈವೇಟೈಸೇಷನ್ ಆದಾಗ ಅಲ್ಲಿ ಪ್ಲಾಟ್ಫಾರ್ಮ್ ಬೆಲೆ ಏನಾಯ್ತು? ಅಲ್ಲಿ ಸಾಮಾನ್ಯ ಜನಕ್ಕೆ ಎಷ್ಟು ತೆರಿಗೆ ಇದನ್ನು ದುಡ್ಡು ಪೇ ಮಾಡ್ಬೋದು. ಇದು ಜನರ ಮೇಲೆ ಹೊರೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಮೋದಿ ಬಗ್ಗೆ ಇವ್ರಿಗೆ ಏನು ಗೊತ್ತಿಲ್ಲ. ಮೋದಿ ಬಗ್ಗೆ ಹಿಂದುತ್ವದ ಬಗ್ಗೆ ಆದ್ರೆ ನಮ್ಮ ದೇಶದ ಬಗ್ಗೆ ಮಾಡಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಮೇಡಮ್. ಸುಮ್ಮನೆ ಯಾವ್ದೋ ಬರ್ತಾರ ಇಶ್ಯೂ ಮಾಡ್ಕೊಂಡು ಹೋಗ್ತಾರ, ಯಾವ್ದೋ ಅಪರಾಧ ಇದೆ. ಏನ್ ಸರಿ ಅಲ್ರಿ ಅದು? ಈಗ ಮೋದಿ ಸ್ವಾಗತ ಕೊಟ್ಟವ ಇವ್ರು ಇರೋತನ ಅವ್ರಿಗೆ ನಾವು ಓಟ್ ಮಾಡೋಣ. ಇವರು ಹಿಂದೂ ಧರ್ಮ ಮಾಡ್ದನ್ನೋದಲ್ಲ, ಸಂವಿಧಾನದ ಮೌಲ್ಯಗಳನ್ನು ಯಾರು ಹೇಳ್ತಿದ್ದೆ ಅಂತಾರೆ ಅವ್ರಿಗೆ ಓಟ್ ಮಾಡೋಣ. ಆ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವರು ಸುಮ್ಮನೆ ಯಾವ್ದಾರ ಅಪವಾದ ಮಾಡ್ಕೊಂಡು ಕುತ್ಕೊಳ್ಳೋದು, ನಮಗೆ ಗೊತ್ತಿಲ್ಲದ ವಿಷಯಗಳನ್ನ ರಾಮ ಮಂದಿರ ತಗೊಂಡಿರೋದು, ಮಂದಿರಗಳಿಂದ ನಮ್ಮ ದೇಶ ಅಭಿವೃದ್ಧಿ ಆಗೋದಿಲ್ಲ ಮೇಡಮ್. ನೋಡಿದ್ರೆ ಇವ್ರು ಕಟ್ಟಕ್ಕಿಂತ ಮುಂಚೆ ಆಯ್ತಲ್ರಿ ಮಂದಿರ ಮಸೀದಿಗಳನ್ನು ಯಾವತ್ತೂ ಎಲ್ಲರೂ ಪೂಜೆ ಮಾಡ್ಕೊಂತ ಬಂದಾರ. ಕಾಂಗ್ರೆಸ್ ಪಕ್ಷ ಇನ್ನ ಒಂದು 3 ವರ್ಷ ಅದು ರಾಮ ಮಂದಿರ ಕಟ್ಟಕ್ಕಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ದಿಲ್ಲ ತಪ್ಪು. ಅದರಲ್ಲಿ ರಾಮ ಮಂದಿರದೊಳಗೆ ನೋಡಾಗಿಲ್ಲ.
ಸರ್ಕಾರ ದುಡ್ಡು ಅಲ್ವೇ ಅಲ್ಲ, ಜನರಿಗೆ ಕೊಟ್ಟಿರ್ತಕ್ಕಂಥ ದೇಣಿಗೆ ಅಮೌಂಟ್ ಅದು ಕಟ್ಟ್ಯಾರ. ಇವರೇ ಕ್ರೆಡಿಟ್ ತಗೊಳ್ಬೇಕು ಇದನ್ನ. ಎಕ್ಸಿಟರ್ ಯಾರು ಮುಂದೆ ನೀವು ಯಾಕೆ ಮಾಡಿಲ್ಲ? ಸರ್ ಯಾಕೆ ಮಾಡಿಲ್ಲ? ಕೋರ್ಟ್ನಲ್ಲಿ ಇಶ್ಯೂ ಯಾಕೆ ಮಾಡಿಲ್ಲ? ರೆಗ್ಯುಲೇಷನ್ ಆಗ್ಬೇಕು. ಎಷ್ಟು ವರ್ಷ ಪ್ರಶ್ನೆ ಇತ್ತು? ಪ್ರಶ್ನೆ ಮಾಡಕ್ ಬರಲ್ಲ ರೀ. 3 ವರ್ಷ ಬೇಕಾದ್ರೆ 2 ವರ್ಷ 2 ತಲೆಮಾರು 3 ತಲೆಮಾರು ಯಾಕೆ ಮಾಡಿಲ್ಲ? ನಿಮ್ ಪರ್ಸನಲ್ ಯಾವ್ದಾರ ಒಂದು ನಮ್ಮ ಊರಲ್ಲಿ ನಡೀತಕ್ಕಂಥ ಒಂದು ಸಿವಿಲ್ ಮ್ಯಾಟರ್ ತಗೊಂಡೋಗ್ರಿ, ಆಗ ಹೋಗ್ರಿ ನಮ್ದು ಇವತ್ತು ಕ್ಲಿಯರ್ ಮಾಡಿಬಿಟ್ರೆ 3 ವರ್ಷ 4 ವರ್ಷ 10 ವರ್ಷ 3 ವರ್ಷದಿಂದ ನಡೆಯುತ್ತೆ. ಯಾಕ್ರಿ ಮೇಡಮ್ ನನ್ನ ತಲೆಮಾರು ಯಾಕೆ ಮಾಡಿಲ್ಲ? ಬಸವರಾಜ್ ಈ ಥರ ಮಾತಾಡ್ತಕ್ಕಂಥ ಏನ್ರಿ ನೀವು ಬೆಳೆ ಏರಿಕೆ ಬಗ್ಗೆ ಮಾತಾಡಲಿಲ್ಲ, ಆಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ. ನೀವು ಕೊಳ್ಳೆ ಹೊಡೆದ್ರಿ, ಹಂಗೆ ತುಂಬಿಸಕತ್ತೀವಿ ನಾವು ಅನ್ಬೇಡಿ ಪದೇ ಪದೇ ನೀವು ಕಾಂಗ್ರೆಸ್ ಪಕ್ಷ ಕೊಳ್ಳೆ ಹೊಡೆದಿದೆ ಅಂತ ನಾವು ತುಂಬಿಸಕತ್ತೀವಿ. ನನಗೆ ಸರಿ ಮಾಡಿಕತ್ತೀವಿ ಮೇಡಮ್. ಈಗ ಅನ್ಬೇಡ ಅಂತ ಹೇಳಿ ನಮ್ಮ ಮೊದಲಿಂದ ಫಸ್ಟ್ ಕುತ್ಕೊಂಡಾಗಲಿಂದ ನಾ ಹೇಳಕತ್ತೀನಿ ನಾನು. ಓಕೆ ಸರ್, ಆಯ್ತು. ಈಗ ಫೈನಲ್ ಮತದಾರರಿಗೆ ಏನ್ ಹೇಳ್ತೀರಾ ಸರ್? ನಾವು ಬಿಜೆಪಿ ಹೇಳ್ತೀವಿ. ಬಿಜೆಪಿ ಕಾಂಗ್ರೆಸ್ ಅಂತ ನಾನು ಹೇಳ್ತೀರಾ ಸರ್? ಓವರ್ ಆಲ್ ವೋಟರ್ಸ್ಗೆ ಏನ್ ಹೇಳ್ತೀರಾ? ನಾನು ಹೇಳ್ಬೇಕಾಗಿದ್ದು ಓವರಾಲ್ ವೋಟರ್ಸ್ಗೆ, ನೀವು ಸ್ವ ಇಚ್ಛೆಯಿಂದ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಮತ ನೀಡಿದ್ರೆ ದೇಶ ಒಂದು ಪ್ರಬುದ್ಧ ಭಾರತ ಕಟ್ಟಕ ನಿರ್ಮಾಣ ಮಾಡೋದು ನಮ್ಮ ಸಾಧ್ಯ. ಇಲ್ಲಂದ್ರೆ ಇಂಥ ಕೋಮುವಾದಿಗಳಿಗೆ ಏನಾರು ಮಾಡಿದಂದ್ರೆ ದೇಶ ಸರ್ವನಾಶ ಆಗುತ್ತೆ. ದಯವಿಟ್ಟು ನಾನು ಕೈ ಮುಗಿ ಕೇಳ್ತೀನಿ, ಮತದಾರ ವಿವೇಚನೆಯಿಂದ ಮತ ನೀಡಿ ಅಂತ ನಾನು ಕೇಳ್ತೀನಿ. 100% ಮತ ನೀಡಿ. ನಾನು ಕೇಳೋದೇನಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಮೋದಿ ಮಾಡ್ರಿ. ಮೋದಿ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲೇ ಮಾನ್ಯ ಬಸವರಾಜ ಬೊಮ್ಮಾಯಿ ಇಲ್ಲಿದ್ಕಂದ್ರ ಕೆ ಬಸವರಾಜ ಕುಷ್ಟಗಿ ಗೋಪಾಲ ಇದ್ಕಂದ್ರ ಅವ್ರಿಗೆ ಓಟ್ ಹಾಕ್ರಿ. ಅಭಿವೃದ್ಧಿ ಕಾಣ್ತ ದೇಶ ಇವ್ರಿಗೆ ಓಟ್ ಹಾಕಿದಾಗ ದೇಶ ಹೆಚ್ಚಿನ ಅಭಿವೃದ್ಧಿ ಕಾಣ್ತಾ ಮುಂದಿನ ದೇಶದ ನಮ್ಮ ಖರೀದಿ ಸ್ವಾಗತ ಮಾಡ್ತಾರೆ ಅಂತ ಹೇಳಿ ನಾ ಕೈ ಮುಗಿದ ಮತದಾರರಿಗೆ ಅಂತ ಮಾಡಿಕೊಡ್ತೀನಿ. ಮತದಾನ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮಸಿದ್ಧ ಹಕ್ಕು. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಮುಂಬರುವ ಚುನಾವಣೆ ದಿನದಲ್ಲಿ ಮತವನ್ನ ಚಲಾಯಿಸಿ. ಯಾವ ಆಸೆ ಆಮಿಷಗಳಿಗೆ ಒತ್ತಡಗಳಿಗೆ ಒಳಗಾಗದೆ ನಿಮ್ಮ ಹಕ್ಕನ್ನ ಜವಾಬ್ದಾರಿಯುತವಾಗಿ ಒಬ್ಬ ಧೀಮಂತ ವ್ಯಕ್ತಿಗೆ ಮತವನ್ನ ಚಲಾಯಿಸಿ ದೇಶವನ್ನ ಸದೃಢತ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ NKS 24, ಇದು ನಿರಂತರ ಕಾರ್ಯಪಡೆ.